ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಚಂದ್ರಶೇಖರ ಕಳ್ಳಿಮನಿ ಮತ್ತು ಚಾಮರಾಜನಗರ ತಾಲೂಕು ಪುಣಜನೂರು ಹೋಬಳಿ ಮೂಕನಪಾಳ್ಯದ ಕನ್ಯಾಕುಮಾರಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಚಂದ್ರಶೇಖರ ಕಳ್ಳಿಮನಿಯವರೇ ನಮಸ್ಕಾರ. ನಮಸ್ಕಾರ ಸರ್. ಕನ್ಯಾಕುಮಾರಿ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹುಟ್ಟೂರು ಯಾವುದಮ್ಮ? ಹುಟ್ಟೂರು ಅಂದರೆ ಎಚ್ ಡಿ ಕೋಟೆ. ಇವಾಗ ಮದುವೆ ಆಗಿರೋದು ಬಂದು ಮೂಕನಪಾಳ್ಯ ಸರ್. ಎಚ್ ಡಿ ಕೋಟೆ ಹತ್ರ ಯಾವ ಊರು ಸರ್? ಬಂಕ್ವಾಡಿ ಕಾಲೋನಿ ಅಂತ. ಜಮೀನಿತ್ತ ತಂದೆ ತಾಯಿಗೆ? ಸರ್ ಇತ್ತು ಸರ್. ಏನು ಬೆಳೆ ಬೆಳೀತಿದ್ರು? ಅವರು ಹತ್ತಿ ಹಾಕ್ತಿದ್ರು ಸರ್. ಒಂದೇನಾ? ಒಂದೇ ಸರ್. ಇನ್ಯಾವ ಬೆಳೆನೂ ಇಲ್ಲ? ಇಲ್ಲ. ನೀವು ಎಲ್ಲಿ ತನಕ ಓದಿದ್ದೀರಮ್ಮ? SSLC ಸರ್. ಮುಂದೆ ಓದಬೇಕು ಆಸೆ ಇತ್ತಾ? ಆಸೆ ಇತ್ತು ಸರ್. ನೀವು ಏನಾದರೂ ಹೊಲದ ಕೆಲಸ ಮಾಡ್ತಾ ಇದ್ರಾ? ಹಾಂ ಸರ್. ಏನೇನು ಮಾಡ್ತಿದ್ರಿ? ಸರ್ ತಂದೆ ಮನೇಲಿ ಅಷ್ಟು ಮಾಡ್ತಾ ಇರಲಿಲ್ಲ. ಏಕೆ? ಅಪ್ಪ ಅಮ್ಮ ಮಾಡ್ಕೊತಿದ್ರು. ಸ್ಕೂಲ್ಗೆ ಹೋಗ್ತಾ ಇದ್ದೆ, ಅಲ್ಲಿ ನಾನು ಮನೇಲೇ ಇದ್ದೆ. ಇವಾಗ ಮದುವೆಯಾಗಿ 13 ವರ್ಷ ಆಗಿದೆ. ಇವಾಗ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ ಸರ್. ಗಂಡನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಹಾಂ ಸರ್. ಅಪ್ಪ ಅಮ್ಮನ ಮನೇಲೆ ಮಾಡಿದ್ರೆ ಅವ್ರು ಎಷ್ಟೊಂದು ಖುಷಿ ಪಟ್ಟಿರೋರಲ್ವಾ? ಹೌದು ಸರ್. ಈಗೇನಂತಾರೆ ನಿಮ್ಮ ತಂದೆ ತಾಯಿ? ಏನು ಹೇಳಲ್ಲ ಸರ್. ಚೆನ್ನಾಗಿ ಮಾಡ್ತೀಯ ವ್ಯವಸಾಯ ಅಂತಾರ? ಹಾಂ ಸರ್. ಓಕೆ. ಗಂಡನ ಮನೆಯಲ್ಲಿ ಎಷ್ಟು ಜಮೀನು ಇದೆಯಮ್ಮ? 2 ಎಕರೆ ಇದೆ ಸರ್. ಏನೇನು ಬೆಳೆ ಇಲ್ಲಿ? ಇಲ್ಲಿ ರೇಷ್ಮೆ ಕೃಷಿ ಮತ್ತು ಆಲೂಗೆಡ್ಡೆ ಹಾಕಿದ್ದೀವಿ, ಚಿಯಾ ಬೀಜ ಬೆಳೀತಾ ಇದ್ದೀವಿ, ಮತ್ತು ಮೆಕ್ಕೆಜೋಳ, ಶುಂಠಿ ಹಾಕ್ತಾ ಇದ್ದೀವಿ ಸರ್. ಆಮೇಲೆ ಮರ ಗಿಡಗಳು, ಹಣ್ಣಿನ ಗಿಡಗಳು? ಸರ್ ತೆಂಗಿನ ಗಿಡ ಇವಾಗ ಹಾಕೋಕ್ಕೆ ಶುರು ಮಾಡ್ತಾ ಇದ್ದೀವಿ ಸರ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮನೆಯಲ್ಲಿ ಜಾನುವಾರುಗಳನ್ನ ಏನಾದ್ರು ಸಾಕಿದ್ದೀರಾ? ಹಾಂ ಸರ್. ಏನೇನಿದೆ? 20 ಹಸುಗಳಿದೆ ಸರ್. 20? ಹೌದು ಸರ್. ಆಮೇಲೆ ಕುರಿ, ಕೋಳಿ, ಮೇಕೆ ಮುಂದೆ ಮಾಡಬೇಕು ಅಂತಿದ್ದೀವಿ ಸರ್. ಒಂದೇ ಸರಿ 20 ಹಸು ತಂದ್ರ? ಸರ್ ಫಸ್ಟು ನಮ್ಮ ಮಾವ ಅವರು ಸ್ವಲ್ಪ ಇತ್ತು, ಇವಾಗ ಅದೇ ಆಗಿ ಒಂದು 20 ಇದೆ ಸರ್ ಇವಾಗ. ಜಮೀನು 2 ಎಕರೆ ಅಂದ್ರಿ? ಹಾಂ ಸರ್. 2 ಮತ್ತು 20 ಹಸುಗಳಿಗೆ ಮೇವಿಗೆ ಏನು ಮಾಡ್ತೀರಿ? ಕಾಡು ಹಂಚಿನ ಊರು ಸರ್ ನಮ್ಮದು. ಕಾಡುಗಳಿಗೆ ಅಟ್ತೀವಿ. ಬಾಕಿ ಟೈಮಲ್ಲಿ ಹುಲ್ಲು ಕೂಡ ಹಾಕ್ತೀವಿ ಸರ್. ರಾಗಿ ಬೆಳಿತೀವಲ್ವ, ಅದೇ ಹುಲ್ಲನ್ನು ಇಟ್ಟಿರ್ತೀವಿ. ಅದನ್ನು ವರ್ಷ ಪೂರ್ತಿ ಹಾಕ್ತಾ ಇರ್ತೀವಿ ಸರ್. ಸಾಯಂಕಾಲ ಬಂತು ಅಂದರೆ ಹುಲ್ಲುಗಳು ಹಾಕ್ತೀವಿ, ಬೆಳಿಗ್ಗೆ ಕಾಡು ಬಿಡ್ತೀವಿ ಸರ್ ಮೇವಿಗೆ. ಅಲ್ಲಮ್ಮ, ಕಾಡು ಪ್ರಾಣಿಗಳ ಕಾಟ ತುಂಬ ಇರುತ್ತೆ? ತುಂಬ ಇದೆ ಸರ್. ಹೋಗಿ ಹುಲಿಗಳು ಎತ್ಕೊಂಡು ಹೋಗಿರ್ತವೆ ಸರ್. ಹೌದಾ? ಅದೆಲ್ಲ ಆಗಿ ಒಂದು 20 ಹಸು ಇದೆ ಸರ್ ಇವಾಗ. ಎಲ್ಲ ನಾಟಿ ಹಸುಗಳ? ಹಾಂ ಸರ್, ನಾಟಿ ಹಸುಗಳು. ಹಾಲು ಎಷ್ಟು ಬರುತ್ತಮ್ಮ? ಸರ್ ನಾಡಸು ನಾವು ಕರುಗಳು ಸಾಕಬೇಕು ಅಂದ್ಬಿಟ್ಟು 1 ಲೀಟ್ರ್ 1.5 ಲೀಟ್ರ್ ಒಂದು ಹಸು, ಒಂದು 3 ರಿಂದ 4 ಲೀಟ್ರ್ ಬರುತ್ತೆ ಸರ್. 4 ಹಸುವಿಂದ ಅಷ್ಟೇ. ಕರುಗಳಿಗಂತ ಬಿಟ್ಬಿಡ್ತೀವಿ ಸರ್. 4 ಲೀಟ್ರ್ ಹಾಲು ಮನೆಗೆ ಬಳಸ್ತೀರಾ? ಮನೆಗೆ ಬಳಸ್ತೀವಿ ಸರ್. ಮಾರಲ್ಲ? ಮಾರಲ್ಲ ಸರ್. ನಿಮ್ಮ ಮನೆಗೆ? ಹೌದು. ನೀವು ಹಾಲು, ತುಪ್ಪ, ಮೊಸರು, ಮಜ್ಜಿಗೆ. ಇವಾಗ ರೇಷ್ಮೆ ಕೃಷಿ ಮಾಡ್ತಾ ಇದ್ದೀವಲ್ವಾ, ಅದು ಸ್ವಲ್ಪ ಹೀಟ್ ಅಲ್ವಾ ಸರ್? ಅದಕ್ಕೋಸ್ಕರ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಅದನ್ನು ನಾವೇ ಬಳಸ್ತೀವಿ ಸರ್. ಅಲ್ವಾ? ನಿಮ್ಮ ಆರೋಗ್ಯದ ಗುಟ್ಟು ಅದು. ಹೌದು ಸರ್. ಚೆನ್ನಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ತಿನ್ನೋವಂಥದ್ದು. ರೇಷ್ಮೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ? ಕಳೆದ 4.5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಹೌದಾ? ಯಾಕೆ ರೇಷ್ಮೆ ಮಾಡಬೇಕು ಅನ್ನಿಸ್ತು ತಮಗೆ? ನಾನು ಬೆಳೆದಿದ್ದೂರು ಎಚ್ ಡಿ ಕೋಟೆ. ಅಲ್ಲಿ ತುಂಬಾ ಹಾಕ್ತಾ ಇದ್ದಾರೆ ಸರ್ ಇವಾಗ. ಅಲ್ಲಿ ಬೆಳೆಯಲ್ಲಿ ಯಶಸ್ವಿಯಾಗಿರೋರು ನಮ್ಮ ತಂಗಿ ಮನೆಯಲ್ಲಿ 1-2-3 ಜನ ಹಾಕಿದ್ದಾರೆ ಸರ್. ಅದರಿಂದಾಗಿ ಅಲ್ಲಿ ನಾವು ಹೋದಾಗಲೆಲ್ಲ ನೋಡ್ತಾ ಇದ್ವಿ, ಒಳ್ಳೆ ಬೆಳೆ, ಒಳ್ಳೆ ಆದಾಯ ಇದೆ ಅಂತ ಗೊತ್ತಾಯಿತು. ಅಲ್ಲಿಂದ ಬಂದು ಇವಾಗ ನಾವು ಹಾಕಿದೀವಿ ಸರ್. ನಿಮಗಿಂತ ನಿಮ್ಮ ತಂಗಿನೇ ಮುಂಚೆ ಮಾಡ್ಬಿಟ್ಟಿದ್ದಾರೆ? ಹೌದು ಸರ್. ಹೌದು ಸರ್. ಅವ್ರ ಅತ್ತೆ ಮನೆಯವ್ರು ಮಾಡ್ತಾ ಇದ್ರು. ಅವಳದು ಮದುವೆಯಾಗಿ ಒಂದು 10 ವರ್ಷ ಆಗಿದೆ ಸರ್. ಅವರು 10 ವರ್ಷ ಆಯಿತು, ಆವಾಗಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅವರು ಹೇಳಿದ್ರು ಒಳ್ಳೆ ಆದಾಯ ಇದೆ, ಮಾಡ್ಬೋದು, ಮಾಡಿ ಅಂತ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ತರಬೇತಿ ಅಲ್ಲೇ ತಗೊಂಡ್ರೆ ನಾವು
ಯಾವ ಥರ? ಸರ್ ಅವರು ಫೋನಲ್ಲಿ ಹೇಳ್ಕೊಡ್ತಾ ಇದ್ರು ಸರ್ ನಮಗೆ. ಹೌದಾ? ನಾವು ಹೋಗಿ ನೋಡಿರಲಿಲ್ಲ. ಹೋದಾಗ ಹೋಗ್ತಾ ಇದ್ವಿ, ಒಂದಿನ 2 ದಿನ ಇರ್ತಿದ್ವಿ, ಬರ್ತಿದ್ವಿ. ಆಮೇಲೆ ಹಾಕಿ ಅಂತ ಹೇಳಿದ್ರು. ಒಂದು 4 ತಿಂಗಳು ಹಾಕಿದ್ವಿ. ಮಾಮೂಲಿ ಕಡ್ಡಿ ನಾಟಿ ತಂದು ನಾಟಿ ಮಾಡಿದ್ವಿ. ಒಂದು 4 ತಿಂಗಳಾದಮೇಲೆ ಫಸ್ಟ್ ಬೆಳೆ 50 ಮೊಟ್ಟೆ ಮಡಗಿದ್ವಿ ಸರ್. ಅದನ್ನು ನಾವು ಫೋನ್ ಮಾಡಿ ತಿಳ್ಕೊತಾ ಇದ್ವಿ. ಫೋನ್ ಮಾಡಿ ಯಾವ ರೀತಿ ಮಾಡಬೇಕು. ವಿಡಿಯೋ ಕಾಲ್ ಮಾಡ್ತಿದ್ದೆ? ಇಲ್ಲ ಸರ್, ಮಾಮೂಲಿ ಫೋನಲ್ಲಿ ಕೀಪ್ಯಾಡ್. ಅವಾಗ ಸ್ಕ್ರೀನ್ ಟಚ್ ಫೋನ್ ಇರಲಿಲ್ಲ. ಈಗ ಬಂದಿದೆ ಅಲ್ವಾ? ಹೌದು ಸರ್, ಅವಾಗ ಇರಲಿಲ್ಲ. ಫೋನ್ ಮುಖಾಂತರ ನಾವು ಕೇಳ್ಕೊತಾ ಇದ್ವಿ ಯಾವ ರೀತಿ ಮಾಡಬೇಕು. ಫಸ್ಟು 2ನೇ ಜ್ವರದ ಮರಿನ ತಂದು ಇಡ್ತಾ ಇದ್ವಿ. ಅವಾಗ ಸೊಪ್ಪು ಯಾವ ರೀತಿ ಕೊಡಬೇಕು, ಸುಣ್ಣ ಯಾವ ರೀತಿ ಹೊಡಿಬೇಕು, ಫಸ್ಟು ಯಾವ ಪೌಡ್ರು ಯೂಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ಆಮೇಲೆ ಅವ್ರು ಹೇಳ್ಕೊಡ್ತಾ ಇದ್ರು, ಫಸ್ಟು ಜ್ವರಕ್ಕೆ ಎದ್ದ ತಕ್ಷಣ ವಿಜೇತ ಹೊಡೀರಿ, ಅದಾದಮೇಲೆ ಸೊಪ್ಪು ಹಾಕಿ ಅಂತ. ಆಮೇಲೆ ಮಾರನೇ ದಿನದಿಂದ ಸುಣ್ಣ ಕೊಡ್ತಾ ಇದ್ವಿ. ಜ್ವರಕ್ಕೆ ಸೆಟ್ಲ್ ಆದಾಗ ಸುಣ್ಣ ಹೊಡೀರಿ, ಅದೆಲ್ಲ ಫೋನಲ್ಲೇ ತಿಳ್ಕೊಂಡ್ವಿ ಸರ್. ಪರವಾಗಿಲ್ಲ. ಫಸ್ಟ್ನೇ ಬೆಳೆಯಲ್ಲಿ ಸ್ವಲ್ಪ ಕಡಿಮೆನೇ ಆಯಿತು, ಆದರೆ ನಾವು ಕಲ್ತಂಗಾಯ್ತು ಸರ್. ಅಲ್ವಾ? ಎಷ್ಟು ಬಂತು 50 ಮೊಟ್ಟೆಗೆ ಇಳುವರಿ? ಸರ್ 25 kg ಬಂತು ಅಷ್ಟೇ ಸರ್. ಎಲ್ಲಿ ಮಾರಿದ್ರಿ ಸರ್? ಇಲ್ಲೇ ಮೈಸೂರು. ದುಡ್ಡು ಎಷ್ಟು ಬಂತು ಸರ್? ಫಸ್ಟು ಒಂದು 18,000 ಆಯಿತು ಸರ್. 18,000. ಖುಷಿ ಆಯ್ತಾ? ಖುಷಿ ಆಯಿತು ಸರ್. ಫಸ್ಟು ಮೊದಲನೇ ಬೆಳೆನಲ್ಲೇ ಬಂಪರ್ ಹೊಡೆದ್ಬಿಟ್ಟಿದ್ದೀರಿ. ಹೌದು ಸರ್. ಓಕೆ ಡಾಕ್ಟ್ರೇ, ಸರ್ ಈಗ ಸ್ವಲ್ಪ ರೇಷ್ಮೆ ಕೃಷಿ ಮತ್ತು ಅದರ ಪ್ರಗತಿ, ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನೇನು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಹಾಂ ಸರ್, ಕಳೆದ 7-8 ವರ್ಷಗಳಿಂದ ನಾವು ರೇಷ್ಮೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ರೈತರಿಗೆ. ಪ್ರಮುಖವಾಗಿ ಮರಗಡ್ಡಿಯಾಗಿ ರೇಷ್ಮೆಯನ್ನು ಬೆಳೀತಕ್ಕಂಥದ್ದು. ಈಗ ಈ ವರ್ಷ ತಮಗೆ ಗೊತ್ತಿರೋ ಹಾಗೆ ಮಳೆ ಕಡಿಮೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕಡಿಮೆ ನೀರನ್ನು ಬಳಸಿ ಯಾವ ರೀತಿ ನಾವು ಹಿಪ್ಪನೇರಳೆಯನ್ನು ಬೆಳಿಬಹುದು, ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಮತ್ತು ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ರೈತರು ಮಾಡ್ತಾರೆ. ಸರಿ ಸುವರ್ಣ ಪದ್ಧತಿ ಅಂತಲೂ ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದ ಹೇಳ್ತೀವಿ. ಅಂದರೆ 2 ಸಾಲುಗಳ ಮಧ್ಯೆ 1.5 ಅಡಿ ನಾಟನ್ನು ತೆಗೆದು ಅಲ್ಲಿ ಎಲ್ಲ ಸಾವಯವ ಪದಾರ್ಥಗಳನ್ನು ಮುಚ್ಚಿ ಮೇಲೆ ಮಣ್ಣು ಹಾಕೋದ್ರಿಂದ ಅವು ಅಲ್ಲೇ ಕಳೆತು ಗೊಬ್ಬರ ಆಗುತ್ತೆ. ಮತ್ತು ಪ್ರಮುಖವಾಗಿ ಈ ನೀರಿನ ಸಮಸ್ಯೆ ಇರುವಂಥ ಸಂದರ್ಭಗಳಲ್ಲಿ ಅದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ಮಾಡುತ್ತೆ. ಮತ್ತು 3ನೇದಾಗಿ ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹೀಗಾಗಿ ನಾವು ಹೇಗೆ ಬ್ಯಾಂಕ್ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ತೀವೋ ಹಾಗೆ ಈ ರೀತಿ ಸಾವಯವ ಪದಾರ್ಥಗಳನ್ನು ಮಣ್ಣಿನಲ್ಲಿ ಡೆಪಾಸಿಟ್ ಮಾಡೋದ್ರಿಂದ ನಮಗೆ ಸತತವಾಗಿ ಅಥವಾ ನಿರಂತರವಾಗಿ ಪೋಷಕಾಂಶಗಳು ಗಿಡಗಳಿಗೆ ದೊರೆಯುವಂತಾಗುತ್ತೆ. ಮತ್ತು ಮಳೆ ಕೊರತೆ ಇದ್ದಾಗಲೂ ಸಹಿತ ವಾರಕ್ಕೆ ಒಮ್ಮೆ ನಾವು ಹನಿ ನೀರಾವರಿಯನ್ನು ಕೊಟ್ಟು 45 ದಿವಸಗಳಲ್ಲಿ ಬೆಳೆನ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾಯಿದೆ. ಈಗಾಗಲೇ ಸಾಕಷ್ಟು ರೈತರು ಈ ವಿಧಾನವನ್ನು ಅಳವಡಿಸಿ ಬೆಳೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸರ್. ಈಗ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿಗೆ ಏನು ಕೆಲಸ ಮಾಡ್ತಾ ಇದೆ ಸರ್? ಸರ್, ಪ್ರಮುಖವಾಗಿ ಕಡಿಮೆ ಖರ್ಚನ್ನು ಮಾಡಿಕೊಂಡು ಅಧಿಕ ಲಾಭ ತೆಗೆದುಕೊಳ್ಳುವಂಥ ತಾಂತ್ರಿಕತೆಗಳನ್ನು ಹೇಳ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ 2 ಅಂಶಗಳನ್ನು ಪ್ರಮುಖವಾಗಿ ನಾವು ನೋಡ್ಬೋದು. ಹಿಪ್ಪನೇರಳೆ ಬೆಳೆಯೋದು ಒಂದು ಕಡೆ ಆದರೆ ಅದನ್ನು ಹಾಕಿ ಇನ್ನೊಂದು ಜೀವವನ್ನು ನಾವು ಸಾಕಬೇಕಾಗುತ್ತೆ, ರೇಷ್ಮೆ ಹುಳುವನ್ನು. ಹಾಗಾಗಿ ಆದಷ್ಟು ಸಾವಯವಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅಂತಂದರೆ ತಿಪ್ಪೆ ಗೊಬ್ಬರವನ್ನು ಎಕರೆಗೆ 8 ಟನ್ ಅಂತಂದರೆ 4 ಟ್ರ್ಯಾಕ್ಟರ್ನಷ್ಟು ತಿಪ್ಪೆ ಗೊಬ್ಬರ ಕೊಡಲಿಕ್ಕೆ ಹೇಳ್ತೀವಿ. ಅದನ್ನು 2 ಕಂತಿನಲ್ಲಿ ಕೊಡಲಿಕ್ಕೆ ಹೇಳ್ತೀವಿ. ಅಂತಂದರೆ 2 ಟ್ರ್ಯಾಕ್ಟರ್ 6 ತಿಂಗಳಿಗೊಮ್ಮೆ ನಾವು ತಿಪ್ಪೆ ಗೊಬ್ಬರವನ್ನು ಕೊಡಬೇಕು. ಆ ಕೊಡುವ ಸಂದರ್ಭದಲ್ಲಿ ಅದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತು ಪೆಸಿಲೋಮೈಸಿಸ್ ಅಂತ ಜೀವಾಣುಗಳಿದು ನಾವು ಹಾಲಿಗೆ ಹೆಪ್ಪ ಹಾಕ್ತೀವಲ್ಲ, ಆ ರೀತಿಯಲ್ಲಿ ಈ ತಿಪ್ಪೆ ಗೊಬ್ಬರಕ್ಕೆ ನಾವು ಹೆಪ್ಪಿನ ರೀತಿಯಲ್ಲಿ 1 ಟನ್ನಿಗೆ 1 kg ಪ್ರಮಾಣದಲ್ಲಿ ಹಾಕಿದಾಗ ಅದು ಸಂಪದ್ಭರಿತ ತಿಪ್ಪೆ ಗೊಬ್ಬರವಾಗುತ್ತೆ. ಅಂಥ ತಿಪ್ಪೆ ಗೊಬ್ಬರವನ್ನು ಬಳಸಿ ನಾವು ಗುಳಿಗೂ ಹಾಕಿದಾಗ ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರೋದ್ರ ಜೊತೆಗೆ ಬೇರುಗಳ ಮುಖಾಂತರ ಬರತಕ್ಕಂಥ ರೋಗಗಳು, ಬೇರು ಕೊಳೆ ರೋಗ ಮತ್ತು ಬೇರು ಗಂಟು ರೋಗ ಪ್ರಮುಖವಾಗಿ ಬರುತ್ತೆ. ಯಾಕಂತಂದರೆ ನಮ್ಮ ಹಿಪ್ಪನೇರಳೆ ಒಂದು ಸ್ಥಾನದಲ್ಲಿ ನಾಟಿ ಮಾಡಿದ್ರೆ 15 ವರ್ಷ ಇರುವಂಥದ್ದು. ಹಾಗಾಗಿ ಈ ಒಂದು ಅಂಶಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಾವಯವ ಗೊಬ್ಬರನ ಕೊಡಲಿಕ್ಕೆ ಹೇಳ್ತಾ ಇದ್ದೀವಿ ಸರ್. ನಂತರದಲ್ಲಿ ಜೈವಿಕ ರಸಾವರಿ ಅಂತಂದರೆ ಜೈವಿಕ ಗೊಬ್ಬರಗಳನ್ನು ದ್ರವ ಮೂಲಕ ಕೊಡುವಂಥದ್ದು, ದ್ರವ ರೂಪದ ಗೊಬ್ಬರಗಳನ್ನು ಕೊಡಲಿಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಸರ್. ಪ್ರಮುಖವಾಗಿ ವರ್ಮಿ ವಾಶ್ ಅಂತ ಹೇಳ್ತೀವಿ, ಅಂತಂದರೆ ಎರೆಜಲ ಸಿಂಪರಣೆ ಮಾಡೋದಾಗಿರ್ಬೋದು, ಮತ್ತು ಜೀವಾಮೃತ ಅಂತೇನು ರೈತರು ಮಾಡ್ಕೊಳ್ತಾ ಇದ್ದಾರೆ, ಅದು ನೈಸರ್ಗಿಕ ಕೃಷಿಯ ಒಂದು ಭಾಗ ಆಗಿದೆ. ಆ ಒಂದು ಜೀವಾಮೃತವನ್ನು ಬಳಸೋದಾಗಿರ್ಬೋದು. ಮತ್ತು ನಾವು ರೇಷ್ಮೆ ಹುಳುವಿನ ಹಿಕ್ಕೆಯನ್ನು ಬಳಸಿ ಅದನ್ನು ಒಂದು 21 ದಿವಸ ಕೊಳೆ ಹಾಕಿ 200 ಲೀಟರ್ ಡ್ರಮ್ನಲ್ಲಿ ಅದನ್ನು ನಾವು ಬಳಸ್ಬೋದು. ಇದರಲ್ಲಿ ಒಂದು ವಿಚಾರ ಏನಂತಂದರೆ ನಾವು ನೇರವಾಗಿ ಬಳಸೋದು ಬೇಡ ಅಂತ ಹೇಳ್ತೀವಿ. ಯಾಕಂತಂದರೆ ರೇಷ್ಮೆ ಹುಳುವಿನ ಹಿಕ್ಕೆಯಲ್ಲಿ ರೋಗಾಣುಗಳು ಇದ್ದರೆ ಅದು ಮತ್ತೆ ಹರಡುತ್ತೆ ಅನ್ನೋ ಕಾರಣಕ್ಕೆ.
ಹಾಗಾಗಿ ಅಂಥ ದ್ರವ ರೂಪದ ಒಂದು ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಲಿಕ್ಕೆ ಹೇಳ್ತಾ ಇದ್ದೀವಿ ಸರ್. ಮತ್ತು ಡಾಕ್ಟರ್ ಸಾಯಿಲ್ ಈ ಥರ ಎಲ್ಲ ಬಳಸ್ತಾ ಇದ್ದಾರೆ ರೈತರು. ಅದು ಏನಂತಂದರೆ ರೇಷ್ಮೆ ಇಲಾಖೆಯಿಂದ ಒದಗಿಸಿ ಕೊಡ್ತಾರೆ ಅನುದಾನದ ರೂಪದಲ್ಲಿ. ಬಟ್ ಅದು ಸಿಗದೇ ಇರೋಂಥ ಸಂದರ್ಭಗಳಲ್ಲಿ ಪರ್ಯಾಯವಾಗಿ ಬೇರೆ ಬೇರೆ ನಾವು ಈ ರೀತಿ ದ್ರವರೂಪದ ಗೊಬ್ಬರಗಳನ್ನು ಕೊಟ್ಟಾಗ ಹಿಪ್ಪನೇರಳೆ ಸೊಪ್ಪು ಭಾಳ ಚೈತನ್ಯಯುತವಾಗಿ ಮತ್ತು ಗಡುಸಾಗಿ, ಅಂದರೆ ಒರಟಾಗಿ ಅನ್ನೋದಕ್ಕಿಂತ ಗಡುಸಾಗಿ ಬರ್ತದೆ ಮತ್ತು ಅದರಲ್ಲಿ ಗುಣಮಟ್ಟ ಚೆನ್ನಾಗಿರ್ತದೆ. ಅದನ್ನು ನಾವು ಹೇಗೆ ತಿಳ್ಕೊಳ್ಬೋದು ಅಂತಂದರೆ, ಒಂದು ಎಲೆಯನ್ನು ನಾವು ಕಿತ್ತು ನೋಡಿದಾಗ ಅದರಲ್ಲಿ ದ್ರವ ಹೊರಸೂಸುತ್ತೆ, ಲೇಟೆಕ್ಸ್ ಅಂತ ಹೇಳ್ತೀವಿ. ನಮಗೆ ಹಾಲಿನ ದ್ರವ ಏನು ಹೊರಸೂಸುತ್ತೆ ಅದು ನಮಗೆ ಒಂದು ಇಂಡಿಕೇಟರ್ ಅಂತೇಳಿ. ಆ ಒಂದು ಅಂಶಗಳನ್ನೆಲ್ಲ ನಾವು ರೈತರ ಗಮನಕ್ಕೆ ತಂದು ಆದಷ್ಟು ಸಾವಯವ ರೀತಿಯಲ್ಲಿ ಬೆಳೀಲಿಕ್ಕೆ ಹೇಳ್ತಾ ಇದ್ದೀವಿ ಸರ್. ಹಿಪ್ಪನೇರಳೆ ಯಾವ್ದು ಹಾಕಿರುತ್ತಾವು ಕನ್ಯಾಕುಮಾರಿ ಅವರೇ? ವಿವನ್ ತಳಿ ಸರ್. ಕಡ್ಡಿ ಎಲ್ಲಿಂದ ತಂದ್ರಿ ಸರ್? ನಾವು ಗುಂಡ್ಲುಪೇಟೆಯಿಂದ ತಂದ್ವಿ ಸರ್. ನೀವು ಹೋಗಿದ್ರ ಕಡ್ಡಿ ತರಕ್ಕೆ ಅಥವಾ? ಹಾಂ ಸರ್, ನಾನೇ ಹೋಗಿದ್ದೆ ಸರ್. ನಾನು ನಮ್ಮ ಯಜಮಾನ್ರು ಹೋಗಿದ್ದೆ. ವೆರಿ ಗುಡ್. ಹೇಗಿತ್ತು ಸಸಿ ನರ್ಸರಿನಲ್ಲಿ? ಸರ್ ನರ್ಸರಿ ಬಂದು ಅದು ಒಂದು ವರ್ಷದ್ದೇ ಕಡ್ಡಿ ಇತ್ತು ಸರ್. ಅದು ತುಂಬ ಬಲ್ತಿತ್ತು. ಅದನ್ನು ಈಜ್ಬೇಕಾದ್ರೆ ಕೈಯೆಲ್ಲ ಹೊಪ್ಪೆ ಬಂದಿತ್ತು ಸರ್. ಆ ಥರ ನಮ್ಮ ಜೊತೆ ಇಬ್ಬರನ್ನ ಕರ್ಕೊಂಡೋಗಿದ್ವಿ. ಆ 3,000 ಕಡ್ಡಿನ ನಾವು ಕಿತ್ಕೊಂಡು ಬಂದ್ವಿ. ತುಂಬಾ ಕಷ್ಟ ಇತ್ತು ಸರ್ ಆ ಕಡ್ಡಿ ಕೀಳಬೇಕಾದ್ರೆ. ನೋಡಿದ್ರ? ಆಮೇಲೆ ನಿಮ್ಮ ಜಮೀನಲ್ಲಿ ಎಷ್ಟು ಅಂತರಕ್ಕೆ ಹಾಕಿದಿರಿ, ಏನಾದರೂ ಗೊತ್ತಾ? ಹಾಂ ಸರ್, ಫಸ್ಟ್ ಬಂದು ಗೊತ್ತಾಗಲಿಲ್ಲ ನಮಗೆ. ನಾವು 3 ಅಡಿ 3 ಅಡಿಗೆ ಹಾಕಿದ್ದೀವಿ ಸರ್. ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿಗೆ 3 ಅಡಿ 3 ಅಡಿ ಅಂತರ ಇದೆ. ತಂದು ನಾಟಿ ಮಾಡಿದ್ವಿ ಸರ್. 3,000 ಕಡ್ಡಿ, 1 ಎಕರೆಗೆ 3,000 ಕಡ್ಡಿ ತಂದು ನಾಟಿ ಮಾಡಿದ್ವಿ. 4 ತಿಂಗಳಾದ್ಮೇಲೆ ನಾವು ಬೆಳೆ ಸ್ಟಾರ್ಟ್ ಮಾಡಿದ್ವಿ ಸರ್. ಮೊದಲಿಗೆ ಮಣ್ಣಿಗೆ ಏನು ಗೊಬ್ಬರ ಹಾಕಿದ್ರೆ ಏನಾದ್ರು ನೆನಪಿದೆಯಾ ಸರ್? ಕಡ್ಡಿ ನಾಟಿ ಆದಮೇಲೆ ಸರ್ ನಾವು ದನಿನ ಗೊಬ್ಬರನೇ ಸರ್ ಹಾಕಿದ್ದು. ದನ ಗೊಬ್ಬರ ನಮ್ಮದೇ ಸ್ವಂತ ಇದೆ, ಅದನ್ನೇ ಸರ್ ಹಾಕಿದ್ದು. ಅದು ಹಾಕಿದ್ಮೇಲೆ ಬೆಳೆ ಚೆನ್ನಾಗಿ ಬಂದಿದ್ದು. ರಾಸಾಯನಿಕ ಗೊಬ್ಬರ ಏನು ಹಾಕಲ್ವಾ ನೀವು? ಇಲ್ಲ ಸರ್, ಹಾಕಲ್ಲ. ಡಾಕ್ಟರ್ ಸೈಲ್ ಕೊಡ್ತಾ ಇದ್ದಾರೆ ಸರ್. ಡಾಕ್ಟರ್ ಸೈಲ್ ಹಾಕ್ತಾ ಇದ್ದೀವಿ. ಅದು ಬಿಟ್ಟರೆ ಇವಾಗ ಸರ್ ಹೇಳ್ದಂಗೆ ಇದಿರುತ್ತಲ್ಲ ಸರ್ ಗೊಬ್ಬರ, ಹಾಂ, ಅದನ್ನೇ ನಾವು ಕಡ್ಡಿಗೆ ಹಾಕ್ತಾ ಇದ್ದೀವಿ ಸರ್. ಡಾಕ್ಟ್ರೆ, ಈ ತಳಿಗಳ ಬಗ್ಗೆ ಒಂಚೂರು ಹೇಳಿ. ಹಿಪ್ಪನೇರಳೆ ತಳಿ ಈಗ ಮರಗಡ್ಡಿ ಆದರೆ ಯಾವುದನ್ನ ಬಳಕೆ ಮಾಡ್ತಾ ಇದ್ದಾರೆ ನಿಮ್ಮ ಭಾಗದಲ್ಲಿ? ಮಾಮೂಲಿ ಯಾವ ಥರ ಮಾಡ್ಬೋದು, ಯಾವ ತಳಿ ಬಳಸ್ಬೋದು? ಮತ್ತು ವಿಶೇಷವಾಗಿ ಅಂತರ ಇವರು ತುಂಬ ಚಿಕ್ಕದಾಯಿತು, ಯಾವ ಅಂತರ ಮಾಡಿದರೆ ಬಹಳ ಒಳ್ಳೆಯದು ಅಂತ ಅನಿಸ್ತು ಸರ್? ಮರಗಡ್ಡಿಯಾಗಿ ಹಿಪ್ಪನೇರಳೆಯನ್ನು 6 ಅಡಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 4 ಅಡಿ ಹೆಚ್ಚಾಗಿ ರೈತರು ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಮತ್ತು 6 ಮತ್ತು 6 ಅಡಿ ಅಂದರೆ ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೂ 6 ಅಡಿ. ನಮ್ಮ ಬಾಳೆ ತೋಟವನ್ನು ನಾವು ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ಎಕರೆಗೆ 1,200 ಗಿಡಗಳು ಕೂತ್ಕೊಳ್ತವೆ. ಅದನ್ನು ತಿಳಿಸ್ತಾ ಇದ್ದೀವಿ ಸರ್. ನಂತರದಲ್ಲಿ 8 ಅಡಿ ಹಾಕ್ಕೊಳ್ಳೋ ರೈತರು ಇದ್ದಾರೆ. ಅಂದರೆ ಅವರು ಮಿನಿ ಟ್ರ್ಯಾಕ್ಟರ್ ಆಗಿರ್ಬೋದು ಅದನ್ನೆಲ್ಲ ಬಳಸಿ ಅಂತರ ಬೇಸಾಯ ಮಾಡಲಿಕ್ಕೆ ಆ ಥರ ಹಾಕ್ಕೊಳ್ತಾ ಇದ್ದಾರೆ ಸರ್. ಯಾವ ತಳಿ ಬಳಸ್ತಾರೆ ಸರ್? ವಿಕ್ಟರಿ V1 ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗೆ ಬಂದಂಥ G2 ಮತ್ತು G4 ತಳಿಗಳು ಕೂಡ ಕೆಲವು ರೈತರು ಹಾಕ್ಕೊಂಡಿದ್ದಾರೆ. ಆದರೆ ಎಲ್ಲರ ಒಲವು ಹೆಚ್ಚಾಗಿ V1 ಮೇಲೆ ಇದೆ. ಮತ್ತು ಇತ್ತೀಚೆಗೆ AGB 8 ಅಂತೇಳಿ CSRNTI ಮೈಸೂರಿನಿಂದ, ಕೇಂದ್ರ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯಿಂದ ಏನು ಬಿಡುಗಡೆ ಮಾಡಿರ್ತಕ್ಕಂಥ AGB 8 ಅನ್ನೋ ಒಂದು ತಳಿ, ಇದು ರೋಗ ಮತ್ತು ಕೀಟಗಳ ಒಂದು ಬಾಧೆಯನ್ನು ತಡೆದುಕೊಳ್ಳುವಂಥ ಸಹಿಷ್ಣುತಾ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿಯಾಗಿದೆ. ಮತ್ತು ಇತ್ತೀಚೆಗೆ ಹೆಚ್ಚಾಗಿ ಪ್ರಚಲಿತ ಆಗ್ತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ AGB 8 ಅನ್ನೋ ಒಂದು ತಳಿಯನ್ನು. ಈ ತಳಿಗಳಲ್ಲಿ ಚಾಕಿ ಸಾಕಾಣಿಕಾ ಕೇಂದ್ರಗಳು ಸಾಕಷ್ಟು ಇರಬೇಕಲ್ವೇ? ಚಾಮರಾಜನಗರದಲ್ಲಿ ಸದ್ಯಕ್ಕೆ 2 ಇದೆ ಸರ್. ಇನ್ನು ಹೆಚ್ಚಿನ ಕೇಂದ್ರಗಳು ಬೇಕಾಗಿದೆ. ಈಗ ಚಾಕಿಗಾದ್ರೆ ಯಾವ ತಳಿ ಸೂಕ್ತ ಅನ್ನೋದು ತಮ್ಮ ಭಾವನೆ ಸರ್? ಚಾಕಿಗಾದ್ರೆ ರೆಕಮೆಂಡೇಶನ್ ಇರುವಂಥದ್ದು S36 ಅಂತೇಳಿ ಒಂದು ತಳಿ, ಮತ್ತು V1 ಅನ್ನು ಹಾಕ್ಬೋದು ಸರ್, ವಿಕ್ಟರಿ 1. ಹೀಗಾಗಿ ಹೆಚ್ಚಾಗಿ ಚಾಕಿ ಸಾಕಾಣಿಕಾ ಕೇಂದ್ರದವರು ಸಹಿತ V1 ಅನ್ನೇ ಬಳಸ್ತಾ ಇದ್ದಾರೆ ಸರ್. ಈ ಬರದ ಪ್ರದೇಶದಲ್ಲಿ ರೇಷ್ಮೆ ಮಾಡೋರು ಸಾಮಾನ್ಯವಾಗಿ IJ ಮಾದರಿ ಏನಿದೆಯಲ್ಲ ಅದು, ಮತ್ತು ಟ್ರೆಂಚಿಂಗ್ ಮಲ್ಚಿಂಗ್ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಸಲಹೆ ಏನು ಸರ್? ಮಳೆ ಆಶ್ರಯದಲ್ಲಿ ಕನಿಷ್ಠ ನೀರಾವರಿಯನ್ನು ಕೊಟ್ಟು ನಾವು ಹಿಪ್ಪನೇರಳೆಯನ್ನು ಯಶಸ್ವಿಯಾಗಿ ಬೆಳಿಬೋದು. ಪ್ರಮುಖವಾಗಿ ಸಾವಯವ ಅಂಶ ಮಣ್ಣಿನಲ್ಲಿ ಚೆನ್ನಾಗಿರಬೇಕು ಅನ್ನೋದು ಹೇಳ್ತೀವಿ. ಅಂತಂದರೆ ಸಾವಯವ ಇಂಗಾಲ ಅಂತಂದರೆ ನಾವು ರಕ್ತ ಪರೀಕ್ಷೆ ಹೇಗೆ ಮಾಡ್ತೀವಿ, ಯಾವ್ಯಾವ ಅಂಶ ಇದೆ ಅಂತೇಳಿ ನಾವು ಹೇಗೆ ಪರೀಕ್ಷೆಯಿಂದ ತಿಳ್ಕೊಳ್ತೀವಿ, ಅದೇ ರೀತಿಯಾಗಿ ನಾವು ಮಣ್ಣಿನ ಪರೀಕ್ಷೆನ ಕೈಗೊಂಡಾಗ ಅದರಲ್ಲಿ ಸಾವಯವ ಇಂಗಾಲ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸರ್. ಅದರಲ್ಲಿ ನಾವು ಹೇಳುವಂಥದ್ದು 0.5 ಜಾಸ್ತಿ ಇರಬೇಕು ಅಂತೇಳಿ. ಅಂಥ ಜಮೀನುಗಳಲ್ಲಿ ಹಿಪ್ಪನೇರಳೆಯನ್ನು ಬೆಳ್ಕೊಂಡಾಗ ಅದು ಉತ್ಕೃಷ್ಟವಾಗಿ ಬೆಳೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ವಾರ್ಷಿಕವಾಗಿ ನಾನು ಆಗಲೇ ಹೇಳ್ದಂಗೆ 8 ಟನ್ನಿನಷ್ಟು ಅಂತಂದರೆ ಎಕರೆಗೆ 6 ತಿಂಗಳಿಗೊಮ್ಮೆ 2 ಟ್ರ್ಯಾಕ್ಟರ್ನಷ್ಟು ಸಂಪದ್ಭರಿತ ಗೊಬ್ಬರವನ್ನಾಗಿ ಮಾಡಿಕೊಂಡು ಹಾಕಿದಾಗ ಅದು ಒಳ್ಳೆಯ ಒಂದು ಫಲಿತಾಂಶ ನಮಗೆ ಸಿಗ್ತಾ ಇರೋವಂಥದ್ದು ಕಂಡು ಬಂದಿದೆ ಸರ್.
ನೀರಾವರಿ ವಿಧಾನ ಹೇಗೆ ಕನ್ಯಾಕುಮಾರಿ ಅವರೇ? ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಮಾಮೂಲಿ ನಾವು ಸಿಂಗ್ಲರಲ್ಲೇ ಹೊಡಿತಾ ಇದ್ದೀವಿ ಸರ್. ಸ್ಪ್ರಿಂಕ್ಲರಲ್ಲಿ ಸ್ಪ್ರಿಂಕ್ಲರಲ್ಲಿ ಹೊಡಿತಾ ಇದ್ದೀವಿ. ಬೋರ್ವೆಲ್ ಇದೆಯಾ ಜಮೀನಲ್ಲಿ? ಹಾಂ ಸರ್, ಬೋರ್ವೆಲ್. ನೀರಿಗೇನು ಸಮಸ್ಯೆ ಇಲ್ವಾ? ಇಲ್ಲ ಸರ್, ನೀರಿಗೇನು ಸದ್ಯಕ್ಕೆ ಸಮಸ್ಯೆ ಇಲ್ಲ ಸರ್. ಮಳೆ ಹೋದಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರಿರುತ್ತೆ, ಇವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದೆ ಸರ್ ನೀರು. ಅಂದರೆ ಸ್ಪ್ರಿಂಕ್ಲರಲ್ಲೇ ನೀರು ಕೊಡೋದು ನೀವು? ಹಾಂ ಸರ್, ಅದರಲ್ಲೇ. ಹಾಂ ಸರ್. ಹನಿ ನೀರಾವರಿ ಯಾಕೆ ಮಾಡ್ಕೊಳ್ಳಿಲ್ಲ ಸರ್? ಇನ್ನೂ ಯಾವುದು ತಗೊಂಡಿಲ್ಲ ಸರ್, ಗೌರ್ಮೆಂಟ್ ಸೌಲಭ್ಯಗಳು ತಗೊಂಡಿಲ್ಲ. ನಾವು ಶೆಡ್ಡಲ್ಲಿ ಮಾಡ್ತಾ ಇರೋದು ರೇಷ್ಮೆ ಬೆಳೆ. ಇನ್ನು ಮುಂದೆ ಮನೆ ಮಾಡ್ಕೋಬೇಕು ಅಂತಿದ್ದೀವಿ. ಓಕೆ. ಮತ್ತೆ ಯಾವುದು ಸೌಲಭ್ಯ ತಗೊಂಡಿಲ್ಲ ಸರ್ ಸದ್ಯಕ್ಕೆ. ಅಂದ್ರೆ ರೇಷ್ಮೆ ಮಾಡ್ತಾ ಇದ್ದೀವಿ, ಇಲಾಖೆಯಿಂದ ಯಾವ ಸೌಲಭ್ಯನೂ ತಗೊಂಡಿಲ್ಲ ಸರ್, ತಗೊಂಡಿಲ್ಲ. ರೇಷ್ಮೆ ಇಲಾಖೆ ಇದೆ, ಅದಕ್ಕೆ ಹೋದ್ರೆ ಸೌಲಭ್ಯ ಕೊಡ್ತಾರೆ ಅನ್ನೋ ವಿಚಾರ ಗೊತ್ತು ನಿಮ್ಗೆ? ಗೊತ್ತು ಸರ್. ಆದ್ರೂ 4 ವರ್ಷದಿಂದ ಹೋಗಿಲ್ಲ ಒಂದ್ಸರಿ. ಯಾಕಮ್ಮ? ಹೋಗ್ತಾನೆ ಇರ್ತೀವಿ ಸರ್, ಆದ್ರೆ ಇವಾಗ ಸದ್ಯಕ್ಕೆ ಯಾವುದೇ ಸೌಲಭ್ಯಗಳು ಇಲ್ಲ ಅಂತ. ಓಕೆ. ಕೆವಿಕೆಗೆ ಹೋಗಿದ್ದೀರಾ? ಚಾಮರಾಜನಗರ ಹೋಗ್ತೀವಿ ಸರ್. ಹೋಗಿದ್ದೀರಿ. ಅಲ್ಲಿ ಹೋಗಿ ತರಬೇತಿ ಏನಾದ್ರು ತಗೊಂಡಿದ್ದೀರಾ? ಹಾ ಸರ್, ತಗೊಂಡಿದೀವಿ. ಏನೇನ್ ತರಬೇತಿ ತಗೊಂಡಿದ್ದೀರಿ? ತರಬೇತಿ ಅಂತ ಏನು ಅಥವಾ ಕೆವಿಕೆಗೆ ಯಾಕೆ ಹೋಗಿದ್ರಿ ಹೇಳಿ ಸರ್? ಕೆವಿಕೆಗೆ ಸರ್ ಏನಾದ್ರು ಪ್ರೋಗ್ರಾಮ್ ಇದ್ರೆ ಕರೀತಾರೆ ಸರ್. ಇವಾಗ ನಮ್ಗೆ ಪ್ರೋಗ್ರಾಮೇ ತರಬೇತಿ. ಪ್ರಶಸ್ತಿ ಅಂತ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ನಮಗೆ ಪ್ರಶಸ್ತಿ ಅಂತ ಫಸ್ಟ್ ಸರ್ ಪರಿಚಯ ಆದಾಗ ಅದೊಂದು ಫಂಕ್ಷನ್ ಅಂತ ಕರ್ಕೊಂಡು ಹೋಗಿದ್ರು ಸರ್. ಅದು ಬಿಟ್ಟರೆ ಏನಾದ್ರು ಫಂಕ್ಷನ್ ಇದ್ರೆ ಹೋಗ್ತೀವಿ, ಅಲ್ಲಿ ಸರ್ ಅವ್ರಿಗೆ ಏನು ಗೊತ್ತಿರುತ್ತೋ ಅದನ್ನು ನಮ್ಗೆ ತಿಳಿಸ್ಕೊಡ್ತಾರೆ ಸರ್. ಅಂದ್ರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಗೆ ಹೋಗಿದ್ರಿ? ಹಾಂ ಸರ್. ನಿಮಗೆ ಪ್ರಶಸ್ತಿ ಕೊಟ್ಟರು ಅಥವಾ ಪ್ರಶಸ್ತಿ ತಗೊಂಡವ್ರನ್ನ ನೋಡ್ಕೊಂಬರಕ್ಕೆ ಹೋಗಿದ್ರಿ? ಇಲ್ಲ ಸರ್, ನಮಗೆ ಕೊಟ್ಟರು ಸರ್. ಹೌದಾ? ಯುವ ಪ್ರಗತಿಪರ ರೈತ ಮಹಿಳೆ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್. ನೋಡಿದ್ರ? ಖುಷಿ ಆಯ್ತಾ ನಿಮ್ಗೆ? ಯಾತಕ್ಕೆ ಕೊಟ್ಟರು ನಿಮಗೆ ಪ್ರಶಸ್ತಿನ? ಸರ್, ಎಲ್ಲ ಥರದ ಆಕ್ಟಿವಿಟೀಸ್ಗಳಲ್ಲೂ ಇದ್ದಾರೆ. ರೇಷ್ಮೆ ಬೆಳೆ ಮಾಡ್ತೀನಿ, ಮತ್ತೆ ನಾನು ನನ್ನ ಸ್ವಂತ ಕೆಲಸ ಬಂದು ಕೈಮಗ್ಗ ನೇಯ್ತೀನಿ ಸರ್. ಟೈಲರಿಂಗ್ ಮಾಡ್ಕೊಂಡಿದ್ದೀನಿ, ಮತ್ತೆ ಹಸು ಸಾಗಾಣಿಕೆ ಮಾಡ್ಕೊಂಡಿದ್ದೀನಿ. ಕೈಮಗ್ಗ ಅಂದ್ರೆ ಏನಮ್ಮ ಸರ್? ನಾವು ಸೀರೆ ನೇಯೋದು, ಮ್ಯಾಟು, ಮತ್ತೆ ಲುಂಗಿಗಳು, ಟವಲ್ಗಳು ಆ ಥರ ಎಲ್ಲ ಮಾಡ್ತೀವಿ ಸರ್. ನಿಮ್ದಿದೆಯಾ ಮಗ್ಗ? ಹಾಂ ಸರ್, ಸ್ವಂತ ಇದೆ. ಎಲ್ಲಿ ಸರ್? ಮುಕುಂದಪಾಳ್ಯದಲ್ಲೇ ಮನೆಯಲ್ಲೇ ಇದೆ ಸರ್. ಮನೆಯಲ್ಲೇ? ಹಾಂ ಸರ್. ಪರವಾಗಿಲ್ಲ. ಎಲ್ಲ ನಿಮ್ಮ ತಂದೆ ತಾಯಿಯಿಂದ ಕಲ್ತಿದ್ದ ಅಥವಾ? ಸರ್, ಎಲ್ಲ ಮದುವೆ ಆದಮೇಲೆ ಕಲ್ತಿದ್ದು ಸರ್. ಹೌದು. ಹೌದು. ಅಂದ್ರೆ ನಿಮ್ಮ ಗಂಡನ ಮನೆಯವರು ಮಗ್ಗ ಇಟ್ಕೊಂಡಿದ್ರಾ? ಇಲ್ಲ ಸರ್, ನಾನು ನಾನು ಕಲಿಬೇಕು ಅಂತ ಆಸಕ್ತಿಯಾಗಿ ನಾನು ಕಲಿತು ಆಮೇಲೆ ಮಗ್ಗ ತಗೊಂಡಿದ್ದು ಸರ್. ಓಹೋ, ಎಲ್ಲಿ ಕಲ್ತ್ಕೊಂಡ್ರಿ? ಸರ್, ಮೆಗ್ಗೆ ನಾಯ್ಕರು ಅಂತ ಇದ್ದಾರೆ ಮುಡಳ್ಳಿಲಿ, ಅವರು ಟ್ರೈನಿಂಗ್ನ ಕೊಡ್ತಾಯಿದ್ರು ಸರ್, ಕೈಮಗ್ಗ ನೇಯೋದು. ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡಿದ್ದೀವಿ ಸರ್. ನೋಡಿದ್ರ? ಟ್ರೈನಿಂಗ್ ತೊಗೊಂಡು ಆಮೇಲೆ ಗೌರ್ಮೆಂಟಿಂದನೇ ಕೈಮಗ್ಗ ಕೊಟ್ಟವ್ರೆ ಸರ್. ಅದನ್ನು ನಾನು ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ರೇಷ್ಮೆ ಬೆಳಿಬೇಕು, ಜಮೀನು ಮಾಡಬೇಕು ಅಂತ ಆಸಕ್ತಿ. ಅಂದರೆ ನೀವು ಕೈಮಗ್ಗ ಮಾಡಿರೋದು ರೇಷ್ಮೆ ಸೀರೆ ನೇಯಬೇಕು ಅಂತ? ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ನೋಡಿದ್ರ? ಹಾಗಾಗಿ ರೇಷ್ಮೆ ಮಾಡೋಣ ಅಂತ ತೀರ್ಮಾನ ಮಾಡಿದಿರಿ. ನೀವು ಹಾಕ್ಕೊಳ್ಳೋ ರೇಷ್ಮೆ ಸೀರೆನ ನೀವೇ ನೇಯ್ದು ಬಿಡಬೇಕು ಅಂತ ಸರ್. ಮುಂದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಜಮಾನ್ರಿಗೆ ಒಂದು ರೇಷ್ಮೆ ಪಂಚೆನೂ ನೇಯ್ದು ಕೊಟ್ಬಿಡಿ, ಇನ್ನೂ ಖುಷಿ ಆಗ್ಬಿಡ್ತಾರೆ ಅವರು. ಆಗಲಿ ಸರ್, ಮುಂದೆ. ಈಗ ಏನೇನು ನೇಯ್ತಿದ್ದೀರಿ ಅಂದರೆ? ಸರ್, ಇವಾಗ ಸದ್ಯಕ್ಕೆ ಯೋಗ ಮ್ಯಾಟ್ಗಳು, ಟವಲ್ ಮತ್ತು ಲುಂಗಿ. ಇವಾಗ ಸ್ವಲ್ಪ ನಿಲ್ಸಿದೀವಿ ಸರ್. ಇವಾಗ ರೇಷ್ಮೆ ಕೃಷಿ ಕಡೆ ಗಮನ ಜಾಸ್ತಿ ಕೊಟ್ಟಿದ್ದೀವಿ, ಅದರಲ್ಲಿ ಸ್ವಲ್ಪ ತೃಪ್ತಿ ಇದೆ ಅಂತ ಅನಿಸ್ತಾ ಇದೆ, ಅದಕ್ಕೆ ಅದನ್ನೇ ಮಾಡ್ತಾ ಇದ್ದೀವಿ ಸರ್. ಮತ್ತು ನಾನು ಟೈಲರಿಂಗ್ ಶಾಪ್ ಕೂಡ ಇಟ್ಕೊಂಡಿದ್ದೀನಿ ಸರ್. ಪರವಾಗಿಲ್ವೇ? ಏನೇನು ಹೊಲಿತೀರಮ್ಮ? ಸರ್, ಜೆಂಟ್ಸ್ ಶರ್ಟ್, ಪ್ಯಾಂಟ್ ಮತ್ತು ಲೇಡೀಸ್ ಬಟ್ಟೆ, ಮತ್ತು ಇದು ಪ್ಲಾಸ್ಟಿಕ್ ಬುಟ್ಟಿಗಳು ಕೂಡ ನೇಯ್ತೀನಿ ಸರ್ ನಾನು. ಫೇಮಸ್ ಟೈಲರ್ ನೀವು. ಏನು ನಿಮ್ಮ ಅಂಗಡಿ ಹೆಸರು? ಸರ್, ಜಡೇರುದ್ರ ಸ್ವಾಮಿ ಕ್ಲಾತ್ ಸೆಂಟರ್ ಅಂತ ಹೆಸರಿಟ್ಟಿದ್ದೀವಿ. ಪರವಾಗಿಲ್ವೇ? ಅದು ಕ್ಲಾತ್ ಸೆಂಟರ್ ಅಂದ್ರೆ ಬಟ್ಟೆನೂ ಮಾರ್ತೀರಾ? ಹೌದು ಸರ್, ಬಟ್ಟೆ, ಸ್ಲಿಪ್ಪರ್, ಫ್ಯಾನ್ಸಿ ಎಲ್ಲ ಇಟ್ಕೊಂಡು. ಇಂಟಿಗ್ರೇಟೆಡ್ ಅಪ್ರೋಚ್ ನಿಮ್ದು ಅಲ್ವಾ? ನಿಮ್ಮಲ್ಲೇ ಬಟ್ಟೆ ತಗೊಳ್ಳೋದು, ನಿಮ್ಮಲ್ಲೇ ಬಟ್ಟೆ ಹೊಲಿಸೋದು, ಎಲ್ಲ ನೂಲ್ ತಂದು ಕೊಟ್ಬಿಟ್ರೆ ನಿಮ್ಮಲ್ಲೇ ಬಟ್ಟೆನೂ ನೇಯ್ದು ಕೊಟ್ಬಿಡ್ತೀರಿ. ಪರವಾಗಿಲ್ಲ ಕನ್ಯಾಕುಮಾರಿ ಅವರೇ. ಇಷ್ಟೆಲ್ಲ ಹೆಂಗೆ ಮಾಡೋದಕ್ಕೆ ಸಾಧ್ಯ ಆಯಿತು ತಮಗೆ? ಸರ್, ನಾವು ಅವಾಗ ತುಂಬ ಬಡವರಿದ್ವಿ ಸರ್. ಯಜಮಾನ್ರ ಮನೆಯಲ್ಲಿ ಸ್ವಲ್ಪ ಕೂಲಿ ಮಾಡಿಕೊಂಡು ಇರೋ, ಅವಾಗ ಬೋರ್ವೆಲ್ ಎಲ್ಲ ಏನೂ ಇರಲಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ನಮ್ಮ ಯಜಮಾನ್ರು JCB ಆಪ್ರೇಟರ್ ಆಗಿ ಕೆಲಸ ಮಾಡ್ತಿದ್ರು. ಹೊರಗಡೆ ಹೋಗ್ಬೇಕು, ಅವ್ರು ಬಂದರೆ ಈ ಕಡೆ ಮೈಸೂರು ಕಡೆನೇ ಬರಬೇಕು ಸರ್. ಅದರಿಂದ ಬಂದು ನಮಗೆ ಮನೆಯಲ್ಲಿ ಮನೆ ನಡ್ಸ್ಕೊಂಡು ಹೋಗೋ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಆವಾಗ ಚಿಕ್ಕ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಏನು ಕೆಲಸ ಮಾಡ್ತಾರೆ ಸರ್? ಜಮೀನು ಕೆಲಸ, ಕಳೆ ಕೀಳಕ್ಕೆ, ಜೋಳ ಮುರಿಯೋಕ್ಕೆ ಜಮೀನು ಕೆಲಸಕ್ಕೆ ಹೋಗ್ತಾ ಇದ್ವಿ ಸರ್. ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಏನಾದ್ರು ಒಂದು ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಅಮ್ಮನ ಮನೆಯಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು 1.5 ತಿಂಗಳು ಟೈಲರಿಂಗ್ ಕಲಿಯೋಕ್ಕಂತ ಹೋದೆ ಸರ್. 1.5 ತಿಂಗಳಲ್ಲಿ ಕಲಿತೆ. ಅದಾದಮೇಲೆ ಮನೇಲೇ ಹೊಲ್ಕೊಂಡಿದ್ದೆ. ಅದಾಯಿತು, ಸ್ವಲ್ಪ ದಿನ ಗ್ಯಾಪ್ ಆಯಿತು. ಬೇರೆ ಕಡೆ ಹೊರಗಡೆ ಕೆಲಸಕ್ಕೆ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಹೋದ್ವಿ, ಅದು ಆಗಲಿಲ್ಲ. ಮತ್ತೆ ಮನೆಗೆ ಬಂದು
ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಬೋರ್ವೆಲ್ ಹೊಡಿಸಿದ್ವಿ ಸರ್ ಫಸ್ಟು. ಕೂಲಿ ಮಾಡೋದು ಎಷ್ಟು ದಿನ ಅಂದ್ಬಿಟ್ಟು ಬೋರ್ವೆಲ್ ಹೊಡಿಸಿದ್ವಿ. ನೀರಾಯಿತು. ನೀರಾದಮೇಲೆ ಮೆಕ್ಕೆಜೋಳ ಬೆಳೆದ್ವಿ ಸರ್. ಮೆಕ್ಕೆಜೋಳ ಬೆಳೆದಾದಮೇಲೆ ಇನ್ನೂ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ನಮಗೆ ಗೊತ್ತಾಗಿದ್ದು ರೇಷ್ಮೆ ಬೆಳೆ ಮಾಡೋಣ ಅಂತ. ರೇಷ್ಮೆ ಹಾಕಿದ್ವಿ, ಚೆನ್ನಾಗಾಯಿತು. ಸರಿ, ರೇಷ್ಮೆ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ರೇಷ್ಮೆ ಬೆಳೆ, ಸೊಪ್ಪು ಹಾಕೋದು. ಮತ್ತು ಸಾಯಂಕಾಲ 3 ಗಂಟೆಯಿಂದ ಒಂದು 6 ಗಂಟೆ ತನಕ ಕೆಲಸ ರೇಷ್ಮೆ ಬೆಳೆಯೋದು. ಮಧ್ಯೆ ಏನೂ ಕೆಲಸ ಇರಲಿಲ್ಲ. ಅವಾಗ ಏನು ಮಾಡೋದು ಅಂದ್ಬಿಟ್ಟು ಊರಲ್ಲೂ ಸ್ವಲ್ಪ ಕಡಿಮೆ ಕೆಲಸ, ಇದು ಟೈಲರಿಂಗ್ದು ಅಂದ್ಬಿಟ್ಟು ಕುಂಬಾರಗುಂಡಿ ಅಂತ ಇದೆ ಸರ್, ಅದು ಸುಮಾರಾಗಿ ಸಿಟಿ ಇದೆ. ಅದಕ್ಕೆ ಅಲ್ಲೋಗಿ ಒಂದು ಶಾಪ್ ಇಟ್ಕೊಂಡಿದ್ವಿ. 10 ಗಂಟೆಯಿಂದ 3 ಗಂಟೆ ತನಕ ಶಾಪಲ್ಲಿ ಕೆಲಸ ಮಾಡೋದು. ಮತ್ತು ಪುನಃ ಸಾಯಂಕಾಲ 3 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮತ್ತೆ ಜಮೀನು ಕೆಲಸಕ್ಕೆ ಹೋಗೋದು. ಅದರಿಂದ ಹೆಂಗೋ ಮನೆ ಚೆನ್ನಾಗಾಯಿತು. ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಬಟ್ಟೆ ಅಂಗಡಿ ಥರ ಸ್ವಲ್ಪ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಅಂಗಡಿ ಎಲ್ಲ ಸಾಮಾನೆಲ್ಲ ತಂದಾಕು ಬಟ್ಟೆ ಸ್ಲಿಪ್ಪರು ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ವಿ. ಅಂಗಡಿ ಆದಾಯ ಜಾಸ್ತಿ ಆಗ್ಬಿಟ್ರೆ ವ್ಯವಸಾಯ ಬಿಟ್ಬಿಡ್ತೀರಾ? ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್. ಏನಕ್ಕಂದರೆ ನಾನು ಇಷ್ಟಪಟ್ಟು ಮಾಡ್ತಾ ಇರೋದು ಕೃಷಿ ಸರ್. ನಾನು ಇಷ್ಟಪಟ್ಟು ಮಾಡ್ತಾ ಇರೋದು. ಈ ಅಂಗಡಿ ಮಾತ್ರ ಇಷ್ಟಪಟ್ಟು ಮಾಡ್ತಿಲ್ವಾ? ಅದು ಮಾಡ್ತಾ ಇದ್ದೀನಿ, ಆದರೆ ಜಾಸ್ತಿ ಇಷ್ಟಪಡೋದು ಒಂದು ಕೃಷಿ ಸರ್. ಡಾಕ್ಟ್ರೇ, ಈಗ ಮೇಡಮ್ ಹೇಳಿದ್ರು ಶೆಡ್ಡಲ್ಲಿ ನಾನು ಹುಳು ಸಾಕ್ತಾ ಇದ್ದೀನಿ ಅಂತ. ಈ ಹುಳು ಸಾಕಣೆಯ ತಾಂತ್ರಿಕತೆಗಳ ಬಗ್ಗೆ ಒಂಚೂರು ಮಾಹಿತಿ ನೀಡಿ. ಹಾಂ, ಕಡಿಮೆ ವೆಚ್ಚದಲ್ಲಿ ಈಗಾಗಲೇ ಅವ್ರು ಏನು ಹೇಳ್ತಾರಲ್ಲ, ಅದು ಶೆಡ್ನಲ್ಲಿ ಕೂಡ ನಾವು ಮಾಡ್ಬೋದು. ಪ್ರಮುಖವಾಗಿ ಬೇಕಾಗಿರುವಂಥದ್ದು ಸೋಂಕು ನಿವಾರಣೆ. ಸೋಂಕನ್ನು ನಿವಾರಣೆ ಮಾಡಿಕೊಂಡಾಗ ಸೋಂಕು ಇಲ್ಲದೇ ಇರೋ ಥರ ನಾವು ನೋಡಿಕೊಂಡ್ರೆ ನಾವು ರೇಷ್ಮೆ ಹುಳುಗಳನ್ನು ಬೆಳೆದು ಗೂಡನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಶೆಡ್ ಅಂತಂದರೆ ಮಟ್ಟಾಳೆ ಗರಿ ಅಂದರೆ ತೆಂಗಿನ ಗರಿಯ ಶೆಡ್ ಆಗಿರ್ಬೋದು, ಅಥವಾ ಶೆಡ್ ನೆಟ್ಟನ್ನು ಹಾಕ್ಕೊಳ್ಳೋದಾಗಿರ್ಬೋದು. ಕಡಿಮೆ ವೆಚ್ಚದಲ್ಲಿ ಕೂಡ ನಾವು ರೇಷ್ಮೆ ಹುಳುವನ್ನು ಸಾಕಾಣಿಕೆ ಮಾಡಬೇಕು. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ ಅಂತಂದರೆ ನೆಲವನ್ನು ಅಂದರೆ ಫೌಂಡೇಶನನ್ನು ನಾವು ಪಕ್ಕಾ ಮಾಡಿಕೊಂಡು ನಂತರ ಮೇಲೆ ನಾವು ತಾತ್ಕಾಲಿಕವಾಗಿ ಟೆಂಪ್ರರಿ ಆಗಿ ನಾವು ಶೆಡ್ ನೆಟ್ ಆಗಿರ್ಬೋದು, ಮಟ್ಟಾಳೆ ಗರಿನ ಹಾಕ್ಕೊಳ್ಬೋದು. ಚಾವಣಿ, ಮೇಲ್ಚಾವಣಿ ಅಂತೇನು ಹೇಳ್ತೀವಿ, ಅದನ್ನು ನಾವು ಆಸ್ಬೆಸ್ಟಾಸ್ ಶೀಟ್, ಅದು ಕಲ್ನಾರು ಶೀಟನ್ನು ಹಾಕಿ ಮಾಡ್ಕೊಳ್ಬೋದು ಸರ್. ಈ ರೀತಿ ನಾವು ಕಡಿಮೆ ವೆಚ್ಚದಲ್ಲಿ ಮಾಡಿದ್ರೂ ಕೂಡ ರೇಷ್ಮೆ ಇಲಾಖೆಯಿಂದ ಅನುದಾನ ಸಿಗುತ್ತೆ ಸರ್. ಅದನ್ನು ನಾವು ಬಳಸ್ಕೊಂಡು ಮಾಡ್ಬೋದು. ನಂತರದಲ್ಲಿ ಕ್ರಮೇಣ ಅನುಕೂಲ ಆದಂಗೆಲ್ಲ ನಾವು ಪಕ್ಕಾ ಮನೆಗೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಸರ್. ಓಕೆ, ಅದನ್ನು ಹೇಗೆ ಮಾಡ್ಕೋಬೋದು ಅಂತೀರಿ? ಪಕ್ಕಾ ಮನೆಗಳನ್ನು ಕನಿಷ್ಠ 20 ಅಡಿಯ ಅಗಲ ಇರಬೇಕು, 30 ಅಡಿ ಉದ್ದ ಇರಬೇಕು ಅಂತ ಹೇಳ್ತೀವಿ ಸರ್. ನಾವು ಕಿಟಕಿಗಳಿಗೆ ಆಪೋಸಿಟ್ ಆಗಿ ಇನ್ನೊಂದು ಕಿಟಕಿ ಇರಬೇಕು ಅಂತ ಹೇಳ್ತೀವಿ. ಅಂದರೆ ಹೆಚ್ಚಾಗಿ ಚಾಕಿಯ ನಂತರ ರೇಷ್ಮೆ ಹುಳುಗಳನ್ನು ಗಾಳಿಯಲ್ಲೇ ಬೆಳೆಸಬೇಕು ಅಂತಂದರೆ ಹೆಚ್ಚಿನ ಗಾಳಿಯ ಸರಾಗವಾಗಿ ಒಂದು ಕಿಟಕಿಯಿಂದ ಇನ್ನೊಂದು ಕಡೆಗೆ ಅದು ಪಾಸ್ ಆಗಿರಬೇಕು ಅನ್ನೋದನ್ನು ಹೇಳ್ತೀವಿ ಸರ್. ಮತ್ತು ಪ್ರಮುಖವಾಗಿ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನು ನಾವು ನಿರ್ವಹಣೆ ಮಾಡಬೇಕು. ಉಷ್ಣಾಂಶ ಬಂದು 25ರಿಂದ 26 ಡಿಗ್ರಿ ಟೆಂಪ್ರೇಚರ್ ಇದ್ದಷ್ಟು ನಮಗೆ ಸೂಕ್ತವಾಗಿ ರೇಷ್ಮೆ ಹುಳುಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ. ಮತ್ತು ಶೈತ್ಯಾಂಶ ಬಂದು 65ರಿಂದ 75% ಇದ್ದಾಗ ನಾವು ರೇಷ್ಮೆ ಹುಳುಗಳನ್ನು ಭಾಳ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ಡ್ ಶೆಡ್ಸ್ ಅಂತ ಮಾಡ್ಕೊಳ್ತಾ ಇದ್ದಾರೆ ಕೆಲವು ರೈತರು. ಅಂತಂದರೆ ಹೊರಗಿನ ವಾತಾವರಣ ಏನೇ ಇದ್ದರೂ ಸಹಿತ ನಾವು ಹೇಗೆ ಒಂದು AC ರೂಮ್ನಲ್ಲಿ ಕೂತ್ಕೊಂಡಾಗ ನಮಗೆ ಬೇಕಾದಂಥ ಉಷ್ಣಾಂಶವನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಅದೇ ರೀತಿಯಾಗಿ ರೇಷ್ಮೆ ಹುಳುಗಳಿಗೆ ಬೆಳವಣಿಗೆಗೆ ತಕ್ಕಂಥ ಉಷ್ಣಾಂಶ ಮತ್ತು ಶೈತ್ಯಾಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಈ ಎನ್ವೈರನ್ಮೆಂಟಲ್ ಕಂಟ್ರೋಲ್ಡ್ ಶೆಡ್ಸ್ ಅಂತಂದರೆ ನಮ್ಮ ಹುಳು ಸಾಕಾಣಿಕಾ ಪರಿಸರವನ್ನು ನಾವೇ ನಿರ್ವಹಣೆ ಮಾಡುವಂಥ ಒಂದು ಮಾದರಿಗಳು ಈಗ ಮಾಡ್ಕೊಳ್ತಾ ಇದ್ದಾರೆ ರೈತರು. ಅದನ್ನು ಮಾಡಿಕೊಂಡಾಗ ಅಂದರೆ ಕನಿಷ್ಠ ಖರ್ಚಿನಲ್ಲಿ ಮಾಡಿಕೊಂಡು ನಾವು ನಿರ್ವಹಣೆ ಮಾಡಿದಲ್ಲಿ ಹುಳುಗಳನ್ನು ನಾವು ಚೆನ್ನಾಗಿ ಬೆಳೆದು ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಪ್ರಮುಖವಾಗಿ 3 ಹಂತದಲ್ಲಿ ಸೋಂಕು ನಿವಾರಣೆಯನ್ನು ಮಾಡಿದರೆ ಸೂಕ್ತ ಅಂತ ಹೇಳ್ತೀವಿ ಸರ್. ಬೆಳೆಯಾದ ನಂತರ ಏನು ಆ ರೇಷ್ಮೆ ಹುಳುವಿನ ಬೆಡ್ ಇರುತ್ತೆ ಅದಕ್ಕೆ ನಾವು ಬ್ಲೀಚಿಂಗ್ ಪೌಡ್ರನ್ನ ಸಿಂಪರಣೆ ಮಾಡಿಕೊಂಡು ನಂತರ ಮತ್ತೆ 1 ವಾರದ ಮೊದಲು ಇನ್ನೊಂದು ಸಲ ಸೋಂಕು ನಿವಾರಣೆ ಮಾಡಿಕೊಂಡು ಮತ್ತು ಚಾಕಿ ಬರೋ 3 ದಿವಸ, ಈ ರೀತಿ 3 ಹಂತದಲ್ಲಿ ನಾವು ಸೋಂಕು ನಿವಾರಣೆಯನ್ನು ಮಾಡಿಕೊಂಡಾಗ ನಮಗೆ ಯಾವುದೇ ರೋಗಗಳು ಬರೋದಿಲ್ಲ ಅನ್ನೋದನ್ನು ನಾವು ಖಾತರಿಪಡಿಸ್ಕೊಂಡಂಗೆ ಆಗುತ್ತೆ ಸರ್. ನೀವು ಹೇಗೆ ಮನೆ ಕಟ್ಟಿದ್ದೀರಮ್ಮ ಕನ್ಯಾಕುಮಾರಿ ಅವರೇ? ಸರ್ ನಾವು 23 ಅಡಿ 35 ಅಡಿಗೆ ಶೆಡ್ ಕಟ್ಟಿದ್ದೀವಿ ಸರ್. ಹೇಗೆ ಕಟ್ಟಿದ್ರಿ ಶೆಡ್? ಅಂದರೆ ನೆಲ ಹೇಗೆ ಮಾಡ್ಕೊಂಡಿದ್ರಿ ಸರ್? ಅದು ಗುಡ್ಡ ಬೆಟ್ಟ, ಅದು ಕಾಡಂಚಿನ ಜಮೀನಾಗಿರೋದ್ರಿಂದ ಸರ್ ಗುಡ್ಡ ತುಂಬ ಇತ್ತು, ಸ್ವಲ್ಪ ಕಲ್ಲುಗಳು ಎಲ್ಲ ಇತ್ತು. ಅದನ್ನ ನಾವು JCBಯಿಂದ ಕಲ್ಲೆಲ್ಲ ತೆಗ್ಸಿ ಒಂದು ಮಟ್ಟಕ್ಕೆ ಮಾಡಿ ಸೈಡ್ ಕಾಂಕ್ರೀಟ್ ಕಂಬಗಳನ್ನ ನೆಟ್ಬಿಟ್ಟು ಸೈಡ್ ಬಂದು ಗ್ರೀನ್ ನೆಟ್ ಹಾಕಿದ್ದೀವಿ ಸರ್. ಮೇಲ್ಗಡೆ ಶೀಟ್ ಹಾಕಿದ್ದೀವಿ. ಹಾಕ್ಬಿಟ್ಟು
ಶೀಟ್ ಅಂದ್ರೆ ಯಾವುದು? ತೆಂಗಿನ ಸರ್ ಇಲ್ಲ ಸರ್, ಇದು ಸಿಮೆಂಟ್ ಶೀಟ್ ಸರ್. ಸಿಮೆಂಟ್ ಶೀಟ್. ಸಿಮೆಂಟ್ ಶೀಟ್ ಹಾಕಿದ್ದೀವಿ ಸರ್. ಸುತ್ತ ಕಾಂಕ್ರೀಟ್ ಕಂಬಗಳನ್ನ ನೆಟ್ಟಿ ಕೆಳಗಡೆ ಗಾರೆ ಹಾಕಿದ್ದೀವಿ ಸರ್. ಕಾಂಕ್ರೀಟ್ ಗಾರೆನ ಹಾಕಿದ್ದೀವಿ. ಅದರಲ್ಲಿ ಬೆಳೆ ಗೋಡೆ ಮಾಡ್ತಾ ಇದ್ದೀವಿ. ಕಟ್ಕೊಂಡಿಲ್ವಾ ಸುತ್ತ? ಇಲ್ಲ ಸರ್, ಗ್ರೀನ್ ನೆಟ್ ಹಾಕಿದ್ದೀವಿ ಸರ್. ನೆಟ್ ಹಾಕಿ. ಹಾಂ ಸರ್. ಮತ್ತೆ ವಿಧಾನ ಯಾವುದು? ರೇಷ್ಮೆ ಹುಳು ಸಾಕೋದು ಮೇಜ ಮಾಡ್ಕೊಂಡಿದ್ದೀರಾ? ಹಾಂ ಸರ್, ಮೇಜ ರೆಂಬೆ ಸಾಕಾಣಿಕಾ ಪದ್ಧತಿ. ಹೌದು ಸರ್. ಮೇಜ ಯಾವ ಥರ ಮಾಡ್ಕೊಂಡಿದ್ದೀರಿ? ಅಡ್ಡ ಬಂದು 7 ಅಡಿ ಇದೆ ಸರ್, ಉದ್ದ ಬಂದು 35 ಅಡಿ ಮೇಜ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ಎಷ್ಟು ಹಂತ ಇದೆ ಆ ಥರದ್ದು? 4 ಹಂತ ಇದೆ ಸರ್. ಎರಡು ಕಡೆ 4 ಹಂತ ಇದೆ ಸರ್. ಓಕೆ. ಅಂದರೆ ಹತ್ತಿ 4ನೇ ಹಂತಕ್ಕೆ ಸೊಪ್ಪೆಲ್ಲ ಹಾಕಕ್ಕಾಗತ್ತಾ? ಹಾಕ್ತೀವಿ ಸರ್. ಹಾಕ್ತೀವಿ ಸರ್. ಹೌದಾ? ಹೌದು ಸರ್. ಇದಕ್ಕೇನು ಸ್ಟೂಲ್ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಹಾಗೆ ಹತ್ತಿ ಹಾಕ್ತೀವಿ ಸರ್. ಹತ್ತಕ್ಕೆಲ್ಲಿ ಆಗುತ್ತಮ್ಮ ಸರ್? ಹತ್ಬೋದು ಸರ್, ಹತ್ಬೋದು. ಚೇರ್ ಇಟ್ಕೊಂಡಿದ್ದೀವಿ. 1-2 ಸ್ಟೆಪ್ಗೆ ನಿಂತ್ಕೊಂಡೇ ಹಾಕ್ತೀವಿ ಸರ್. 3ನೇ ಸ್ಟೆಪ್ಗೆ ಚೇರ್ ಮಡಿಕೊಂಡು ಮೇಲ್ಗಡೆ ಹತ್ತಿ ಹಾಕೋತೀವಿ ಸರ್. ನೀವು ನಿಮ್ಮ ಯಜಮಾನ್ರಿಬ್ರು? ಇಬ್ಬರೇ ಸರ್. ಅಲ್ವಾ? ಹೌದು. ಈಗ ಎಷ್ಟು ಮೊಟ್ಟೆ ತರ್ತಾ ಇರತ್ತಾವು? ಸರ್ ಇವಾಗ ರೀಸೆಂಟಾಗಿ 75 ಮೊಟ್ಟೆ ಮಡಗಿದ್ವಿ ಸರ್. 75 ಮೊಟ್ಟೆ ಮಡಗಿ 64 kg ಕ್ವಾಲಿಟಿ ಗೂಡು, ಒಂದು 4 kg ಡಬಲ್ ಗೂಡು ಮತ್ತು ಜಲ್ಲಿಗೂಡು ಅಂತ ಬರುತ್ತಲ್ಲ ಸರ್, ಅದು ಟೋಟಲು 68 kg ಸರ್ ಬಂದಿದ್ದು 75 ಮೊಟ್ಟೆಗೆ. ಹಾಂ ಸರ್. ಏನು ಧಾರಣೆಗೆ ಮಾರಿದ್ರಿ? ಸರ್ 830 ರೂಪಾಯಿಗೆ ಮಾರಿದ್ವಿ ಸರ್. ಪರವಾಗಿಲ್ವೇ? ದುಡ್ಡು ಎಷ್ಟು ಬಂತು ಸರ್? 54,300 ರೂಪಾಯಿ ಆಯ್ತು ಸರ್. ಪರವಾಗಿಲ್ಲ. ಚಿಲ್ಲರೆನೂ ಬಿಡ್ತಾ ಇಲ್ವಲ್ಲಮ್ಮ ನೀವು? ಹೌದು ಸರ್, ಅದು ಇದ್ರೆ ನೀವೇ ಸರ್. ಹೋಗ್ತೀರಾ? ಇಲ್ಲ ಸರ್, ನಮ್ಮ ಯಜಮಾನ್ರು ಹೋಗ್ತಾರೆ ಸರ್. ಹೌದಾ? ಅವ್ರು ಚಿಲ್ಲರೆ ಕಾಸನ್ನು ಕರೆಕ್ಟಾಗಿ ಹೇಳ್ತಾರ ನಿಮಗೆ? ಇಲ್ಲ ಸರ್, ಗೊತ್ತಾಗುತ್ತೆ ಸರ್. ಹೆಂಗೆ ಗೊತ್ತಾಗತ್ತೆ ನಿಮಗೆ? ಸರ್ ಅಕೌಂಟಿಗೆ ಬರುತ್ತಲ್ವಾ, ಗೊತ್ತಾಗುತ್ತೆ. ಅದು ಮೆಸೇಜ್ ಬರುತ್ತಲ್ಲ ಸರ್, ಅವ್ರ ಅಕೌಂಟಿಗೆ ಬರುತ್ತೆ? ಗೊತ್ತಾಗುತ್ತೆ ಸರ್. ಇಬ್ರು ಈಕ್ವಲ್ ಸರ್ ನಾವು. ಹೌದಾ? ಹೌದು ಸರ್. ಓಕೆ ಓಕೆ ಓಕೆ. ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ? ಹೌದು ಸರ್. ಅವ್ರ ಅಕೌಂಟಿಗೆ ದುಡ್ಡು ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ಸರ್. ಹಾಗೆ ಒಟ್ಟಾಗಿರ್ಬೇಕಲ್ವ? ಹೌದು ಸರ್. ಹೌದು ಸರ್. ಗಂಡ ಹೆಂಡತಿ ಅಂದ್ರೆ ಒಂದು ಬಂಡಿ 2 ಗಾಲಿ ಇದ್ದಂಗೆ. ಹೌದು ಸರ್. ಇವಾಗ ಹೋದ್ಸಲ ಅವರು ಮೈಸೂರಿಗೆ JCB ಕೆಲ್ಸಕ್ಕಂತ ಬಂದಿದ್ರು. ಅವಾಗ 80 ಮೊಟ್ಟೆ ಇಟ್ಟಿದ್ವಿ ಸರ್. ನಾನು ಒಬ್ಳೆ ಮಾಡಿದ್ದು ಸರ್ ಬೆಳೆ. ಫಸ್ಟಿಂದ ಲಾಸ್ಟ್ ತನಕ 80 ಮೊಟ್ಟೆಗೆ 78 kg ಗೂಡಾಯಿತು ಸರ್, ಕ್ವಾಲಿಟಿ ಗೂಡೆ. ಒಂದು 630 ರೂಪಾಯಿಗೇನೋ ಹೋಯ್ತು ಸರ್. ಅವಾಗ ಕಡಿಮೆ ಇತ್ತು ರೇಟು, 630 ರೂಪಾಯಿಗೆ ಹೋಗಿತ್ತು ಸರ್. ಅವಾಗ ಎಷ್ಟು ಬಂದಿತ್ತು ದುಡ್ಡು? ಅವಾಗ 40,000 ಏನೋ ಆಗಿತ್ತು ಸರ್. ಚಿಲ್ಲರೆ ಬಿಟ್ಬಿಟ್ರಿ? ಬಿಟ್ಬಿಟ್ಟೆ ಸರ್, ಮರ್ತೋಗಿದೆ. ಎಷ್ಟು ಬೆಳೆ ಮಾಡಿದಿರಿ ಇಲ್ಲಿವರೆಗೆ? ಒಂದು ವರ್ಷಕ್ಕೆ 5 ಬೆಳೆನಾದ್ರು ಮಾಡ್ತೀವಿ ಸರ್. ಅಂದರೆ ಬ್ಯಾಚ್ ಮಾಡ್ಕೊಂಡಿದ್ದೀರಾ? ಬ್ಯಾಚು ಸರ್. ಫಸ್ಟ್ ಬಂದು ನಾವು ನಮ್ಮ ಸ್ವಂತ ಜಮೀನಲ್ಲಿ 1.5 ಎಕರೆ ಹಾಕಿದ್ದೀವಿ ಸರ್. ಒಂದು 3 ಅಡಿ 3 ಅಡಿ ಅಂತರದ್ದು, ಇನ್ನೊಂದು 4 ಅಡಿ 4 ಅಡಿ ಅಂತರದ್ದು ಸರ್. ಒಂದೇ ಬೆಳೆ ಮಾಡ್ತಿದ್ವಿ. 2 ತಿಂಗಳಿಗೆ ಒಂದು ಬೆಳೆ ಮಾಡ್ತಿದ್ವಿ. ಇವಾಗ ಗುತ್ತಿಗೆ ಜಮೀನು ಕೂಡ ಮಾಡಿದ್ದೀವಿ. ಅದರಲ್ಲೂ ಹಿಪ್ಪನೇರಳೆ ಇದೆ ಸರ್. ಅದು 8ಕ್ಕೆ 3 ಅಡಿ ಇದೆ ಸರ್. ಅಗಲ ಬಂದು 8 ಅಡಿ ಇದೆ, ಉದ್ದ ಬಂದು 3 ಅಡಿ ಇದೆ ಸರ್. 3 ಅಡಿ ಇದೆ. ಇವಾಗ ಅದಕ್ಕೆ ಸರ್ ಇವಾಗ 75 ಮೊಟ್ಟೆ ಇಟ್ಟಿದ್ದು. ಅಂದ್ರೆ ಈಗ ವರ್ಷಕ್ಕೆ 10 ಬೆಳೆ ಆಗತ್ತೆ ಅವಾಗ ಅಲ್ವಾ? ಹಾಂ ಸರ್. ಇವಾಗಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಸರ್. ಇವಾಗ 2 ಬೆಳೆ ಮಾಡಿದ್ದೀವಿ. ಈಗ 2 ತಿಂಗಳಲ್ಲಿ 2 ಬೆಳೆ ಮಾಡಿದ್ದೀವಿ ಸರ್. ಇವಾಗ ಸ್ವಲ್ಪ ಗ್ಯಾಪ್ ಇದೆ, ಇನ್ನೊಂದು ತಿಂಗಳಾಗುತ್ತೆ ಸರ್ ಸೊಪ್ಪು ಬರೋದಕ್ಕೆ. ಊಜಿ ನೋಡೋದೇನು ಸಮಸ್ಯೆ ಇಲ್ವಾ ಸರ್? ಊಜಿ ನೋಡೋಕ್ಕೆ ಸಮಸ್ಯೆ ಇದೆ ಸರ್. ಮತ್ತೆ ಇರುವೆ ಸಮಸ್ಯೆ ಕೂಡ ಇದೆ ಸರ್. ಹಲ್ಲಿಗಳು ತುಂಬಾನೇ ಸಹ, ಅದು ಕಾಡಂಚಿನ ಜಮೀನ್ ಆಗಿರೋದ್ರಿಂದ ತುಂಬಾನೇ ಸಮಸ್ಯೆಗಳಿದೆ ಸರ್. ಅದನ್ನೆಲ್ಲ ರೇಷ್ಮೆ ಮಾಡ್ತಾರ ಯಾರಾದರೂ? ಸರ್ ನಮ್ಮೂರಲ್ಲಿ ಒಂದು 3 ಜನ ಮಾಡ್ತಾ ಇದ್ದಾರೆ ಸರ್. ಅಲ್ಲಿಗೂ ಬಂದ್ಬಿಟ್ಟಿದೆಯಲ್ಲ ಊಜಿ ನೊಣ? ಹಾಂ ಸರ್, ಊಜಿ ನೊಣಗಳಿದೆ. ರೋಗ, ಸಪ್ಪೆ ರೋಗ, ರೋಗ ಆ ಥರದವು ಏನು ಬರಲ್ಲ ಸರ್? ನಾವು ಒಂದು 2-3 ಬೆಳೆ ಮಾಡೋ ತನಕ ನಮ್ಗೇನು ಗೊತ್ತಿರಲಿಲ್ಲ ಸರ್. ಅದಾದಮೇಲೆ ಗೊತ್ತಾಯ್ತು. ಇವಾಗ ರೀಸೆಂಟಾಗಿ ಏನು ಮಾಡ್ತಿದ್ದೀವಿ ಅಂದರೆ, ಇವಾಗ 4-5 ಬೆಳೆಯಿಂದ ನಾವು ಏನು ಸುಣ್ಣ ಹೊಡಿತೀವೋ ಅದರಲ್ಲಿ ನಾವು ಕಂಡ್ಕೊಂಡಿರೋದು ಅದನ್ನು ಒಂದು 5 kg ಸುಣ್ಣಕ್ಕೆ ಸರ್ 3-4 ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಅದು ಹಾಕ್ತಾ ಇರೋದ್ರಿಂದ ಹಾಲುಳ ತುಂಬಾ ಕಂಟ್ರೋಲ್ ಆಗ್ತಾ ಇದೆ ಸರ್. 3-4 ಬೆಳೆ ಬಂದು ಹಾಲುಳ ಆಗೇ ಇಲ್ಲ ಸರ್. ಸಂಶೋಧನೆ ಮಾಡ್ತಿರಲ್ವ ಕನ್ಯಾಕುಮಾರಿ? ಇದನ್ನ ಯಾರು ಹೇಳ್ಕೊಟ್ರಮ್ಮ ನಿಮ್ಗೆ? ಸರ್ ನಾವೇ ಸ್ವಂತ ಇದರಿಂದ ಫಸ್ಟ್ ಏನು ಮಾಡಿದ್ವಿ ಅಂದರೆ, ಅರಿಶಿನ ಪುಡಿಲಿ ಸುಣ್ಣ 2 ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ಇರುವೆಗಳು ಬರಲ್ಲ ಅಂತ ಗೊತ್ತಾಗಿತ್ತು. ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಹಾಲು ಹುಳ ಕೂಡ ಅದರಲ್ಲಿ ಬರಲ್ಲ ಸರ್. ಇನ್ನೇನಾದ್ರು ಮಾಡಿದ್ರೆ ಹೇಳಿ ತಿಳ್ಕೊಳ್ಳೋಣ. ಇದು ಒಂದೇನಾ ತಮ್ಮ ಸಂಶೋಧನೆ ಅಥವಾ ಇನ್ನೂ ಏನಾದ್ರು ಮಾಡಿದ್ದೀರಾ? ಹಾಂ ಸರ್, ಅದು ವಿಜೇತ ಮತ್ತು ಸುಣ್ಣ 2 ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ಯಾವುದೇ ರೋಗಗಳು ಬರಲ್ಲ ಅಂತ ನಮ್ಮ ಇದು ಸರ್. ಓಕೆ. ಬೇಸಿಗೆನಲ್ಲೂ ಚೆನ್ನಾಗಿರುತ್ತೆ ವಾತಾವರಣ? ಹಾಂ ಸರ್, ಬೇಸಿಗೆನಲ್ಲೂ ವಾತಾವರಣ. ಕಾಡಂಚಿನ ಜಮೀನಾಗಿರೋದ್ರಿಂದ ಸ್ವಲ್ಪ ಕೋಲ್ಡ್, ಮಳೆ ಬಂದಾಗಲೂ ಸ್ವಲ್ಪ ಕಷ್ಟ ಇರುತ್ತೆ ಸರ್. ಕೋಲ್ಡ್ ಇರುತ್ತೆ, ಕೋಲ್ಡ್ ವಾತಾವರಣ. ಸುತ್ತ ಟಾರ್ಪಲ್ ಕಟ್ಕೋತೀವಿ ಸರ್. ಆ ಟೈಮಲ್ಲಿ ಸುತ್ತ ಟಾರ್ಪಲ್ ಕಟ್ಕೊಂಡು
ಏನು ಮಳೆ ಇಲ್ಲದೆ ಇರೋ ಟೈಮಲ್ಲಿ ನಾವು ಸೊಪ್ಪನ್ನ ಕುಯ್ಕೊಂಡು ಬಂದು ಅಂದ್ರೆ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀರಿ. ಹೌದು ಟಾರ್ಪಾಲು ಮೇಲೆ ಇರುತ್ತೆ, ಹೌದು ಸರ್. ಚಳಿ ಆದಾಗ ಬಿಟ್ಕೊಳ್ಳೋದು, ಬಿಟ್ಕೊಳ್ಳೋದು, ಶೆಕೆ ಆಗಿ ಶೆಕೆ ಆದಾಗ ಬಿಚ್ಚಿಬಿಡ್ತೀವಿ ಸರ್. ಅಲ್ವೇ? ಔಷಧಿ ಅದು ಇದು ಹೊಡೆದಾಗ ಆ ಟೈಮಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೋತೀವಿ. ಏನು ಇಲ್ಲದೆ ಇರೋ ಟೈಮಲ್ಲಿ ಅದನ್ನೇ ಬಿಚ್ಕೊಂಡು ಹುಳುಗಳಿಗೆ ಯಾವುದೇ ಆದ ತೊಂದರೆಗಳಾಗಬಾರ್ದು ಆ ರೀತಿ ನಾವು ಕಾಪಾಡಿಕೊಂಡು ಬೆಳೆನ ಮಾಡ್ತಾಯಿದ್ದೀವಿ ಸರ್. ಪರವಾಗಿಲ್ಲಮ್ಮ. ಹೇಳಿ ಡಾಕ್ಟ್ರೆ, ರೇಷ್ಮೆಗೆ ಬರುವಂತಹ ಕೀಟ ರೋಗಗಳ ಒಂದು ಸಮಗ್ರ ನಿಯಂತ್ರಣ ಯಾವ ರೀತಿ ಮಾಡ್ಕೋಬೋದು ಅಂತೀರಿ? ಸರಿ, ಮೊದಲೇನಾಗ್ತಿತ್ತು, ಹಿಪ್ಪನೇರಳೆ ಸೊಪ್ಪನ್ನು ಹೇಗಾದರೂ ಯಾರಾದರೂ ಬೆಳಿಬೋದು ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಈಗ ಹಿಪ್ಪನೇರಳೆ ಸೊಪ್ಪಿಗೆ ಸಾಕಷ್ಟು ರೋಗ ಮತ್ತು ಕೀಟಗಳು ಬರ್ತಾಯಿದೆ. ಅದರಲ್ಲೂ ಈಗ ಮಳೆ ಕಡಿಮೆ ಆಗ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ಜಾಸ್ತಿಯಾಗಿ ನಮಗೆ ತ್ರಿಪ್ಸ್ ಮತ್ತು ಮೈಟ್ಸ್ ಕಾಣಿಸ್ಕೊಳ್ತಾ ಇದೆ ಸರ್. ಅದಕ್ಕೆ ನಾವು ರೈತರಿಗೆಲ್ಲ ಮೊದಲನೇ ಅಂಶವಾಗಿ, ಯಾಕಂತಂದರೆ ನಾವು ಈ ಸೊಪ್ಪನ್ನು ಬೆಳೆದು ರೇಷ್ಮೆ ಹುಳನ ಸಾಕಾಣಿಕೆ ಮಾಡಬೇಕಾಗಿರೋದ್ರಿಂದ ಆದಷ್ಟು ಸಾವಯವ ಮೂಲಗಳನ್ನು ಬಳಸಿ ರೋಗ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ತಿಳಿಸ್ತಾ ಇದ್ದೀವಿ ಸರ್. ಮೊದಲನೇದಾಗಿ ಬೇವಿನ ಎಣ್ಣೆಯನ್ನು 3ರಿಂದ 5 ml 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತು ಸ್ಪ್ರೇಯರ್ಗೆ ಏನು ಶಾಂಪೂವನ್ನು ಮಿಕ್ಸ್ ಮಾಡಿಕೊಂಡಾಗ ಆ ಬೇವಿನ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿ ಮತ್ತು ಎಲ್ಲದಕ್ಕೂ ಸ್ಪ್ರೆಡ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತೀವಿ ಸರ್. ಮತ್ತು ಇದಾದ ನಂತರ ವೆಟಬಲ್ ಸಲ್ಫರ್ ಅಂತೇಳಿ, ಅಂದರೆ ಗಂಧಕ ಅಂತ ಸಿಗುತ್ತೆ ಪುಡಿ ಪೌಡರ್ ಫಾರಮ್ನಲ್ಲಿ, ಅದು 3 ಗ್ರಾಮ್ 1 ಲೀಟರ್ ನೀರಿಗೆ ಅದನ್ನು ಸಿಂಪರಣೆ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ ಸರ್. ಇದಕ್ಕೂ ಕಂಟ್ರೋಲ್ ಆಗಲಿಲ್ಲ ಅಂದರೆ ಮ್ಯಾಜಿಸ್ಟರ್ ಅನ್ನೋ ಒಂದು ಕೆಮಿಕಲನ್ನು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅದು 1.5 ml 1 ಲೀಟರ್ಗೆ ಈ ಪ್ರಮಾಣದಲ್ಲಿ ಸಿಂಪರಣೆ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ ಸರ್. ಅದಲ್ಲದೆ ಕೆಲವೊಂದು ಪ್ರಯೋಗಗಳನ್ನು, ಅಂದರೆ ಸಾವಯವ ಮೂಲದ ಕೆಲವೊಂದು ಮಲ್ಬರಿ ಕಿಟ್ ಅಂತ ಒಂದು ಬಂದಿದೆ ಸರ್. ಅದು ಒಂಥರ ನಮಗೆ ಆಯುರ್ವೇದಿಕ್ ಔಷಧಿ ಥರ. ಅದನ್ನು ಕೂಡ ಕಳೆದ ವರ್ಷ ನಾವು ರೈತರ ಜಮೀನಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ತೆಗೆದುಕೊಂಡಿದ್ದೀವಿ. ಈ ವರ್ಷವೂ ತೆಗೆದುಕೊಳ್ತಾ ಇದ್ದೀವಿ. ಅದರಿಂದ ರೈತರ ಅಭಿಪ್ರಾಯ ಏನಪ್ಪ ಅಂತಂದರೆ ಈ ತ್ರಿಪ್ಸ್ ಮತ್ತು ಮೈಟ್ಸನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಸರ್. ರೇಷ್ಮೆ ಹುಳುಗಳನ್ನು ಸಾಕಣೆ ಮಾಡುವಾಗ ಬರುವಂಥ ರೋಗಗಳ ನಿಯಂತ್ರಣಕ್ಕೆ ರೇಷ್ಮೆ ಹುಳುಗಳನ್ನು 3 ಹಂತದ ಸೋಂಕು ನಿವಾರಣೆಯನ್ನು ಮನೆಗೆ ಮಾಡಬೇಕು ಅನ್ನೋದು ಒಂದು ಪ್ರಮುಖವಾಗಿ ಹೇಳ್ತಾ ಇದ್ದೀವಿ ಸರ್. ಜೊತೆಯಲ್ಲಿ ನಮಗೆ ಜ್ವರಕ್ಕೆ ಕುತ್ಕೊಳ್ಳುವಾಗ ಸುಣ್ಣ, ಜ್ವರದಿಂದ ಎದ್ದ ನಂತರ ವಿಜೇತ, ಮತ್ತು 4ನೇ ಜ್ವರದಿಂದ ಎದ್ದ ನಂತರ ಪ್ರತಿ ದಿವಸ ಸುಣ್ಣ ಅಥವಾ 1 ದಿವಸ ಬಿಟ್ಟು 1 ದಿವಸ ಸುಣ್ಣವನ್ನು ನಾವು ಸಿಂಪರಣೆ ಮಾಡಿಕೊಂಡಾಗ ರೋಗ ಬಂದರೂ ಸಹಿತ ಹೆಚ್ಚಾಗಿ ಹರಡೋದನ್ನು ತಡೆಗಟ್ಟಬಹುದು ಮತ್ತು ಯಶಸ್ವಿಯಾಗಿ ಬೆಳೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ. ಒಟ್ಟಾರೆ ಹುಳು ಮನೆಯನ್ನು ಸೋಂಕು ನಿವಾರಣೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಮುಖವಾದ ಅಂಶ. ಮತ್ತು ಈಗಾಗಲೇ ನಮ್ಮ ರೈತ ಮಹಿಳೆಯರಾಗಿರ್ತಕ್ಕಂಥ ಕನ್ಯಾಕುಮಾರಿ ಅವರು ಹೇಳ್ತಾ ಇರೋ ಹಾಗೆ, ನಾವೇ ಸ್ವತಃ ದುಡಿದಾಗ ರೇಷ್ಮೆಯನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಮಾಡಿಕೊಂಡಾಗ ಅಲ್ಲಿ ವ್ಯತ್ಯಾಸಗಳಾಗುತ್ತೆ, ತೊಂದರೆಗಳಾಗ್ತದೆ, ಹಣ ಖರ್ಚಾಗುತ್ತೆ ಜಾಸ್ತಿ. ನಾವು ಮನೆಯವರೇ ಮಾಡಿಕೊಂಡಾಗ 100 ಮಟ್ಟವರೆಗೂ ನಾವು ಯಶಸ್ವಿಯಾಗಿ ಬೆಳೆಯನ್ನು ಮನೆಯ ಸದಸ್ಯರೇ ಮಾಡಿಕೊಂಡು ಬೆಳೆಯನ್ನು ಮಾಡಿಕೊಂಡು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಮುಂದಿನ ಆಶಯಗಳು ಏನು ಕನ್ಯಾಕುಮಾರಿ ಅವ್ರದ್ದು? ಮುಂದೆ ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇನ್ನು ಇವಾಗ 2 ತಿಂಗಳಿಗೆ ಒಂದು ಬೆಳೆ ಬೆಳೀತಾ ಇದ್ದೀವಿ. ಮುಂದೆ ತಿಂಗಳಿಗೆ ಒಂದು ಬೆಳೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ಹೆಚ್ಚು ರೇಷ್ಮೆ ಮೊಟ್ಟೆಯನ್ನು ತಂದು ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಈಗ ಒಂದು ಅಂಗಡಿ ಇದೆ, ಇನ್ನೊಂದು ಅಂಗಡಿ ಮಾಡಬೇಕು, ಒಂದು ಮಗ್ಗ ಇದೆ, ಇನ್ನೊಂದು ಮಗ್ಗ ಮಾಡಬೇಕು, ಆ ಥರ ಏನು ಆಸೆಗಳಿಲ್ವಾ? ಆಸೆಗಳಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಬೆಳಿಬೇಕು ಅಂದ್ಕೊಂಡಿದ್ದೀವಿ. ಆಯ್ತಮ್ಮ, ಈಗ ಇಷ್ಟೆಲ್ಲ ನೀವು ವ್ಯವಸಾಯ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಬದುಕನ್ನೆಲ್ಲ ಮಾಡ್ತಾ ಇದ್ದೀರಿ. ನಿಮಗೆ ವ್ಯವಸಾಯ ಅಂದರೆ ಇವತ್ತಿಗೂ ಇಷ್ಟ ಆಗೋದಕ್ಕೆ ಯಾವ್ದಾದ್ರು ಒಂದು ಕಾರಣ ಹೇಳಿ ಸಾಕು. ಸರ್, ವ್ಯವಸಾಯ ಅಂದರೆ ನಾವು ಚಿಕ್ಕವರಿದ್ದಾಗಲಿಂದ ನಮ್ಮ ಅಪ್ಪ ಅಮ್ಮ ವ್ಯವಸಾಯ ಮಾಡಿಕೊಂಡೇ ಬಂದಿರೋದು. ಅದರಲ್ಲೂ ಇವಾಗ ನಾವು ಇವಾಗ ಕೂಲಿಗೆ ಹೋಗ್ತೀವಿ ಅಂದರೂ ಒಂದು ಮಹಿಳೆಗೆ ಬಂದು 300 ರೂಪಾಯಿ ಕೂಲಿ ಅಷ್ಟೇ ಸರ್. ನಮ್ಮ ಯಜಮಾನ್ರು ಹೋದರೂ 600 ರೂಪಾಯಿ ಕೂಲಿ ಅಷ್ಟೇ. ಅದೇ ಕೆಲಸನ ನಮ್ಮ ಜಮೀನಲ್ಲೇ ಮಾಡೋದ್ರಿಂದ ಇವಾಗ ನಾವಿಬ್ಬರು ಮಾಡ್ತೀವಿ ಅಂದರೆ 2ರಿಂದ 100 ಮೊಟ್ಟೆ ತಂದಿಟ್ಟರು ನಾವು ತಿಂಗಳಿಗೆ 70ರಿಂದ 80 ಸಾವಿರ ರೂಪಾಯಿ ದುಡಿಬೋದು ಸರ್. ಇವಾಗ ನಾವು ಕೂಲಿಗೆ ಹೋಗ್ತೀವಿ ಅಂದರೆ ಅಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ. ಅದು ಅಲ್ಲಿ ತಂದು ಅಲ್ಲಿ ಸರಿಯಾಗುತ್ತೆ. ನಮ್ಮ ಕೆಲಸನ ನಾವೇ ಮಾಡ್ಕೊಳ್ಳೋದ್ರಿಂದ, ಇವಾಗ ಅಷ್ಟು ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋದ್ರಿಂದ ಆಳುಗಳ ಮೇಲೆ ಡಿಪೆಂಡ್ ಆಗದೇ ಇರೋದ್ರಿಂದ ಬಂದು ನಾವು ಏನೇ ಮಾಡಿದ್ರು ಒಂದು 10-15 ಸಾವಿರ ಖರ್ಚೋಗಿ ಇನ್ನು ಬಾಕಿದೆಲ್ಲ ಮಿಚ್ಚ ಆಗುತ್ತೆ ಸರ್. ಅದರಿಂದ ಆ ಬೆಳೆನ ನಾವಿಬ್ಬರೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್, ಇನ್ನೊಂದು ವಿಚಾರವನ್ನು ಹೇಳಿ ನಾನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ, ರೇಷ್ಮೆ ಕೃಷಿಕರಿಗೆ ಪ್ರಮುಖವಾಗಿ ಈ ಡ್ರಿಫ್ಟ್ ಎಫೆಕ್ಟ್ ಸಮಸ್ಯೆ ಬರ್ತಾ ಇದೆ ಸರ್. ಅಂದರೆ ಅಕ್ಕಪಕ್ಕದ ಜಮೀನಿನವರು ರಾಸಾಯನಿಕಗಳನ್ನು ಸಿಂಪರಣೆ ಮಾಡಿದಾಗ ಅದು ಹಿಪ್ಪನೇರಳೆ ಮೇಲೆ ಕೂತ್ಕೊಂಡು ಬೆಳೆ ಹಾಳಾಗ್ತಾ ಇರೋಂಥದ್ದು ಅಥವಾ ಗೂಡು ಕಟ್ಟದ ಸಮಸ್ಯೆ ಜಾಸ್ತಿ ಕಾಣಿಸ್ತಾ ಇದೆ ಸರ್. ಅದಕ್ಕೆ ನಾವು ರೈತ ಬಾಂಧವರಿಗೆ ಏನು ಹೇಳ್ತೇವೆ ಅಂತಂದರೆ, ಆದಷ್ಟು ಬೇಲಿ ಹೊಂದಿಗೆ ಮೇವಿನ ಬೆಳೆಗಳನ್ನು
ಬೆಳ್ಕೊಳ್ಳಿ, 3 ಸಾಲನ್ನು ಈಗಾಗಲೇ ರೈತರು ಬೆಳ್ಕೊಳ್ತಾ ಇದ್ದಾರೆ, ಅಥವಾ ಮುಸುಕಿನ ಜೋಳವನ್ನು ಹಾಕ್ಕೊಂಡು ತಾತ್ಕಾಲಿಕವಾಗಿ ತಡೆಗೋಡೆ ಥರ ಮಾಡಿಕೊಳ್ಳಿ ಅಂತೇಳಿ. ಮತ್ತು ತೆಂಗಿನ ಗರಿಗಳನ್ನು ಬೇಲಿಗೆ ಸಿಕ್ಸೋದ್ರಿಂದ ಅದು ಕೂಡ ನಿಯಂತ್ರಣ ಮಾಡಲಿಕ್ಕೆ ಈ ರಾಸಾಯನಿಕ ಅಂಶ ಗಾಳಿಯಿಂದ ಬರೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ ಬಯಸ್ತೇನೆ. ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ. ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ. ಬೆಳೆಯುವ ಮಣ್ಣು ತಿನ್ನುವ ಅನ್ನ ಸಾವಯವದಲ್ಲಿ ಇರಲಣ್ಣ. ಸಮಗ್ರ ಕೃಷಿಗೆ ನೀರಿನ ಮಿತಿಗೆ ತುಂತುರು ಹನಿಗಳ ಬಳಸೋಣ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಗ್ರಾಮೀಣಾಭಿವೃದ್ಧಿ ಯೋಜನೆ ಕುರಿತ ಸಂವಾದ, ತಜ್ಞರೊಂದಿಗೆ ಮಾತುಕತೆ, ನೇರ ಫೋನ್ ಇನ್ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಮನೆ ಮನೆಗೂ ಶೌಚಾಲಯ, ಊರಿಗೊಂದು ಗ್ರಂಥಾಲಯ, ದುಡಿಯುವ ಕೈಗೆ ಉದ್ಯೋಗ, ಗ್ರಾಮೋದ್ಧಾರಕ್ಕೆ ಸರಾಗ. ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಮ್ಮ? ಹಾಂ ಸರ್. ದಯಮಾಡಿ ಕನ್ನಡದಲ್ಲಿ ಹೇಳಿ. 87 62 89 62 33. ಇನ್ನೊಂದು ಸರಿ ಹೇಳ್ತೀರಾ? 87 62 89 62 33. ಇನ್ನೂ ಒಂದು ಸರಿ ಹೇಳ್ಬಿಡಿ. 87 62 89 62 33. ತಮ್ಮದು ಡಾಕ್ಟರ್ ಚಂದ್ರಶೇಖರ ಕಳ್ಳಿಮನಿಯವರೇ, ನಂಬರ್ ಹೇಳಿ ಸರ್. 9148468725 ಸರ್. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ ಸರ್. 9148468725 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 9148468725 ಸರ್. ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ ಕಳ್ಳಿಮನಿಯವರೇ ಹಾಗೂ ಕನ್ಯಾಕುಮಾರಿ ಅವರೇ, ಇದುವರೆಗೂ ಭಾಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ ಕಳ್ಳಿಮನಿ ಮತ್ತು ಚಾಮರಾಜನಗರ ತಾಲೂಕು ಪುಣಜನೂರು ಹೋಬಳಿ ಮೂಕನಪಾಳ್ಯದ ಕನ್ಯಾಕುಮಾರಿ. ಬರುವ ವಾರ ಮಂಡ್ಯ ಜಿಲ್ಲೆಗೆ ಪರ್ಯಾಯ ಬೆಳೆ ಯೋಜನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪಿ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು
ಕೃಷಿ ದೀವಿಗೆ